ओम शांति। पिताश्री शिवबाबा याद है मुरली दिनांक 31/12/2024। मीठे बच्चे, बाप जो रोज रोज पढ़ाते हैं यह पढ़ाई कभी मिस नहीं करनी है। इस पढ़ाई से ही अंदर का संशय दूर हो जाता है। ಮಧುರ ಮಕ್ಕಳೇ, ತಂದೆ ಪ್ರತಿದಿನ ಓದಿಸುತ್ತಾರೆ. ಈ ಶಿಕ್ಷಣವನ್ನು ಎಂದಿಗೂ ತಪ್ಪಿಸಿಕೊಳ್ಳಬಾರದು. ಇದರಿಂದಲೇ, ಈ ಶಿಕ್ಷಣದಿಂದಲೇ ಒಳಗಿನ ಸಂಶಯಗಳೆಲ್ಲವೂ ದೂರವಾಗುತ್ತದೆ. ಬಾಬಾ ಪ್ರತಿದಿನ ಮಕ್ಕಳಿಗೆ ಓದಿಸ್ತಾರೆ. ಈ ಶಿಕ್ಷಣವನ್ನು ಎಂದೂ ತಪ್ಪಿಸ್ಕೊಳ್ಬಾರ್ದು. ಈ ಶಿಕ್ಷಣದಿಂದ ನಿಮ್ಮೊಳಗಿನ ಎಲ್ಲ ಸಂಶಯಗಳು ದೂರ ಆಗ್ಬಿಡುತ್ತೆ. ಪ್ರಶ್ನೆ ಕೇಳ್ತಾರೆ ಬಾಬಾ, ತಂದೆಯ ಹೃದಯವನ್ನು ಗೆಲ್ಲುವ ಯುಕ್ತಿ ಯಾವುದಾಗಿದೆ? ತಂದೆಯ ಹೃದಯವನ್ನು ಗೆಲ್ಲುವ ಉಪಾಯ ಅಥವಾ ಯುಕ್ತಿ ಯಾವುದಾಗಿದೆ? ಬಾಬಾ ಉತ್ತರ ಹೇಳ್ತಾರೆ, ತಂದೆಯ ಹೃದಯವನ್ನು ಗೆಲ್ಲಲು ಎಲ್ಲಿವರೆಗೆ ಸಂಗಮ ಯುಗ ಇದೆಯೋ ಅಲ್ಲಿವರೆಗೆ ತಂದೆಯ ಜೊತೆ ಯಾವುದನ್ನು ಮುಚ್ಚಿಡಬೇಡಿ. ತಂದೆ ಜೊತೆ ಯಾವುದನ್ನು ಮುಚ್ಚಿಡಬೇಡಿ. ತಮ್ಮ ನಡವಳಿಕೆ ಬಗ್ಗೆ ಪೂರ್ಣ ಗಮನ ಇಟ್ಟುಕೊಳ್ಳಿ. ಯಾವುದಾದರೂ ಪಾಪಕರ್ಮಗಳಾದರೆ ಸರ್ಜನ್ಗೆ ತಿಳಿಸಿದರೆ ಅದು ಹಗುರವಾಗಿ ಬಿಡುತ್ತದೆ. ತಂದೆಯು ಕೊಡುವ ಶಿಕ್ಷಣವೇ ಅವರ ದಯೆ, ಕೃಪೆ, ಆಶೀರ್ವಾದವಾಗಿದೆ. ತಂದೆಗೆ ಕೊಡುವ ಶಿಕ್ಷಣವೇ ಅವರ ದಯೆ, ಕೃಪೆ ಮತ್ತು ಆಶೀರ್ವಾದವಾಗಿದೆ. ತಂದೆಗೆ ದಯೆ, ಕೃಪೆ ಬೇಡುವ ಬದಲಾಗಿ ತಮಗೆ ತಾವೇ ಕೃಪೆ ಮಾಡಿಕೊಳ್ಳಿ. ತಮಗೆ ತಾವೇ ಅಂದ್ರೆ ಸ್ವಯಂಗೆ ಸ್ವಯಂ ಕೃಪೆ ಮಾಡಿಕೊಳ್ಳಿ. ಈ ರೀತಿ ಪುರುಷಾರ್ಥ ಮಾಡಿ ತಂದೆಯ ಹೃದಯವನ್ನು ಗೆಲ್ಲಬೇಕು. ಈ ರೀತಿ ಪುರುಷಾರ್ಥ ಮಾಡಿ ತಂದೆಯ ಹೃದಯವನ್ನು ಗೆಲ್ಲಬೇಕು. ओम शांति। अभी रूहानी बच्चे यह तो जानते हैं कि नई दुनिया में सुख है, पुरानी दुनिया में दुख है. ಈಗ ಆತ್ಮಿಕ ಮಕ್ಕಳು ಇದನ್ನ ತಿಳ್ಕೊಂಡಿದ್ದೀರಿ. ಹೊಸ ಜಗತ್ತಿನಲ್ಲಿ ಸುಖ ಇದೆ, ಹಳೆ ಜಗತ್ತಿನಲ್ಲಿ
ದುಃಖವಿದೆ. दुख में सभी दुख में आ जाते और सुख में सभी सुख में आ जाते हैं. ಬಾಬಾ ಹೇಳ್ತಾರೆ, ದುಃಖದ ಪ್ರಪಂಚದಲ್ಲಿ ಎಲ್ಲರೂ ದುಃಖವನ್ನು ಅನುಭವಿಸ್ತಾರೆ, ಸುಖದಲ್ಲಿ ಎಲ್ಲರೂ ಸುಖ ಅನುಭವಿಸ್ತಾರೆ. ಸುಖ ಕಿ ದುನಿಯಾ ಮೇ ದುಃಖ ಕಾ ನಾಮ್ ನಿಶಾನ್ ನಹಿ ಹೈ. ಸುಖದ ಜಗತ್ತಿನಲ್ಲಿ ದುಃಖದ ಹೆಸರು ಗುರುತಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ವಹಾ ಸುಖ ಕಾ ನಾಮ್ ನಿಶಾನ್ ನಹಿ. ದುಃಖದ ಜಗತ್ತಿನಲ್ಲಿ ಸುಖದ ನಾಮ್ ನಿಶಾನ್ ಇಲ್ಲ. ಎಲ್ಲಿ ಪಾಪ ಇರುತ್ತೆ ಅಲ್ಲಿ ಪುಣ್ಯದ ಹೆಸರು ಗುರುತು ಇರುವುದಿಲ್ಲ. ಎಲ್ಲಿ ಪುಣ್ಯ ಇರುತ್ತೆ ಅಲ್ಲಿ ಪಾಪದ ಹೆಸರು ಗುರುತು ಯಾವುದು ಇರುವುದಿಲ್ಲ. ಕೌನ್ ಸಿ ಜಗ ಹೈ? ಹಾಗಾದ್ರೆ ಅದು ಯಾವ ಜಾಗ? ಅದು ಯಾವ ಜಾಗ? ಪಾಪದ ಜಗತ್ತು, ಪುಣ್ಯದ ಜಗತ್ತು, ಅದು ಯಾವ ಜಾಗ? ಒಂದು ಸತ್ಯುಗ, ಮತ್ತೊಂದು ಕಲಿಯುಗ. ये तो बच्चों की बुद्धि में जरूर होगा. ಬಾಬಾ ಹೇಳ್ತಾರೆ, ಇದು ನೀವು ಮಕ್ಕಳ ಬುದ್ಧಿಯಲ್ಲಿ ಅವಶ್ಯವಾಗಿರುತ್ತೆ. अभी दुख का समय पूरा होता और सतयुग के लिए तैयारी हो रहे हैं. ಈಗ ದುಃಖದ ಸಮಯ ಪೂರ್ಣ ಆಗ್ತಾ ಇದೆ, ಸತ್ಯುಗಕ್ಕಾಗಿ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. हम अभी इस पतित छीछी दुनिया से उस पार सतयुग अर्थात राम राज्य में जा रहे हैं. ನಾವೀಗ ಪತಿತ ಚೀಚಿ ಜಗತ್ತಿನಿಂದ ಆ ಪಾರಿಗೆ, ಆ ದಡಕ್ಕೆ, ಸತ್ಯುಗ ಅಂದ್ರೆ ರಾಮರಾಜ್ಯಕ್ಕೆ ಹೋಗ್ತಾ ಇದ್ದೇವೆ. ನೈ ದುನಿಯಾ ಮೇ ಹೇ ಸುಖ, ಪುರಾಣಿ ದುನಿಯಾ ಮೇ ಹೇ ದುಃಖ. ಹೊಸ ಜಗತ್ತಿನಲ್ಲಿ ಸುಖ ಇರುತ್ತೆ, ಹಳೆ ಜಗತ್ತಿನಲ್ಲಿ ದುಃಖ ಇರುತ್ತೆ. ऐसा नहीं जो सुख देता है वही दुख भी देता है. ಹೀಗಲ್ಲ, ಯಾರು ಸುಖ ಕೊಡ್ತಾರೆ ಅವರೇ ದುಃಖನೂ ಕೊಡ್ತಾರೆ. ನಹಿ ಸುಖ ಬಾಪ ದೇತೆ ಹೇ, ದುಃಖ ಮಾಯಾ ರಾವಣ ದೇತಾ ಹೇ. ಇಲ್ಲ, ಹಾಗಿಲ್ಲ. ಸುಖ ತಂದೆ ಕೊಟ್ರೆ ದುಃಖ ಮಾಯಾ ರಾವಣ ಕೊಡ್ತಾನೆ. ಉಸ್ ದುಶ್ಮನ್ ಕಿ ಎಫಿಜಿ ಹರ್ ವರ್ಷ ಜಲಾತೆ ಹೇ. ಆ ಶತ್ರುವಿನ ಮೂರ್ತಿಯನ್ನ ಮಾಡಿ ಪ್ರತಿ ವರ್ಷ ಆ ಮೂರ್ತಿಯನ್ನ ಸುಡ್ತಾರೆ ಅಂತ ಹೇಳ್ತಾರೆ ಬಾಬಾ. ದುಃಖ ದೇನೆ ವಾಲೆ ಕೋ ಹಮೇಶಾ ಜಲಾಯಾ ಜಾತಾ ಹೈ. ದುಃಖ ಕೊಡೋರ್ನ ಯಾವಾಗ್ಲೂ ಏನ್ ಮಾಡ್ತಾರೆ? ಸುಡ್ತಾರೆ. ಭಕ್ತಿಯಲ್ಲೂ ಕೂಡ, ಲೌಕಿಕದಲ್ಲೂ ಇದೆ, ದುಃಖ ಕೊಡೋರಿಗೆ ಅವರ ಮೂರ್ತಿ ಮಾಡಿ ಸುಟ್ಟು ಹಾಕೋ ಪದ್ಧತಿ. बच्चे जानते जब उसका राज्य पूरा होता तो फिर हमेशा के लिए खलास हो जाता है. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳಿಗೆ ಗೊತ್ತಿದೆ, ಯಾವಾಗ ರಾವಣನ ರಾಜ್ಯ ಪೂರ್ಣ ಆಗ್ತದೆ ಅವಾಗ ಎಲ್ಲವೂ ಸಮಾಪ್ತಿ ಆಗ್ಬಿಡುತ್ತೆ. पांच विकार ही सबको आदि मध्य अंत दुख देते आए हैं. ಈ 5 ವಿಕಾರಿ ಗುಣಗಳೇ ಎಲ್ಲರಿಗೂ ದುಃಖ, ಅಶಾಂತಿ, ಆದಿ ಮಧ್ಯ ಅಂತ್ಯ ಕೊಡ್ತಾ ಬಂದಿದೆ. तुम यहाँ बैठे हो तो भी तुम्हारी बुद्धि में यही रहे कि हम बाबा के पास जाए. ನೀವಿಲ್ಲಿ ಕುತ್ಕೊಂಡಿದ್ದೀರಿ, ನಿಮ್ಮ ಬುದ್ಧಿಲಿ ಮಾತಿರ್ಬೇಕು, ಏನಂತ? ನಾವು ಬಾಬಾರವರ ಬಳಿ ಕೂತಿದ್ದೇವೆ. ರಾವಣ को तो तुम बाप नहीं कहेंगे. ರಾವಣನನ್ನ ನೀವೇನಂತ ಕರೆಯೋದಿಲ್ಲ? ತಂದೆ ಅಂತ ಕರೆಯೋದಿಲ್ಲ. कब सुना है रावण को परमपिता परमात्मा कोई कहते हो? ಎಂದಾದ್ರೂ ಕೇಳಿದ್ದೀರಾ ರಾವಣನನ್ನ ಪರಂಪಿತ ಪರಮಾತ್ಮ ಅಂತ ಯಾರಾದ್ರೂ ಹೇಳಿದ್ದು? ಒಂದ್ ರೀತಿ ನಿನ್ನೆದೆ ಮುರಳಿ ಕಂಟಿನ್ಯೂ ಆದಂಗೆ ಅನ್ಸುತ್ತೆ ತಾನೆ. ಬಾಬಾ ನಿನ್ನೆ ಕೂಡ ರಾವಣನ ಬಗ್ಗೆ ಹೇಳಿದ್ರು. ರಾವಣನಿಗೆ ಯಾರಾದ್ರೂ ತಂದೆ ಅಂತ ಕರೀತಾರ? ಅವನಿಗೊಂದು ಮನೆ ಇದೆಯಾ? ಅವನು ಪರಂಧಾಮ ನಿವಾಸಿನ? ಕಭಿ ಭಿ ನಹಿ. ಕೈ ಸಮಜ್ತೆ ಲಂಕಾ ಮೇ ರಾವಣ ಥಾ. ಕೆಲವರು ತಿಳ್ಕೊಂಡಿದ್ದಾರೆ ರಾವಣನಿಗೊಂದು ನೆಲೆ ಇತ್ತು. ರಾವಣ ಎಲ್ಲಿದ್ದ? ಲಂಕೆಯಲ್ಲಿ ಇದ್ದ. ಬಾಬಾ ಕತೆ ಯ ಸಾರಿ ದುನಿಯಾ ಹಿ ಲಂಕಾ ಹೇ. ಇಡೀ ಜಗತ್ತೇ ಏನು? ಲಂಕೆ. ಹಾಗಾಗಿ ಎಲ್ಲ ಕಡೆ ಅಲೆದಾಡೋದೆ. ಇಡೀ ಜಗತ್ತಿನ ತುಂಬಾ ಏನ್ ಮಾಡ್ತಾನೆ ರಾವಣ? ಅಲ್ಲಾಡ್ತಾ ಇರ್ತಾನೆ. ಕತೆ ವಾಸ್ಕೋಡಿ ಗಾಮಾನೆ ಚಕ್ರ ಲಗಾಯ ಸ್ಟೀಮರ್ ವಾ ಬೋಟ್ ಕೆ ದ್ವಾರ. ಬಾಬಾ ಹೇಳ್ತಾರಲ್ಲ, ವಾಸ್ಕೋಡಿ ಗಾಮ ಎಲ್ಲಾ ಕಡೆ ಇಡೀ ಜಗತ್ತಿನ ತುಂಬಾ ಚಕ್ರ ಹಾಕಿ ಬಂದ, ಓಡಾಡಿ ಬಂದ. ಆ ಸ್ಟೀಮರ್ ಅಥವಾ ಬೋಟಿನ ಸಹಾಯದಿಂದ ಅದರ ಮೂಲಕ ಎಲ್ಲಾ ಕಡೆ ಓಡಾಡಿ ಬಂದ. ಏನ್ ನೋಡಿದ? ಎಲ್ಲಾ ಕಡೆ ನೀರೇ ನೀರು. ಸ್ವಲ್ಪ ಜಾಗ ಏನಿದೆ? ಭೂಮಿ ಇದೆ ಅಂತ ಅವಾಗ್ಲೇ ಹೇಳ್ದ ಅಲ್ವಾ. ಆಮೇಲೆಲ್ಲ ಅದು ಇದು ಮೇಲೆ ಹೋದಂತೆ ರಾಕೆಟ್ ಅದಿದು
ಬೇರೆ ಬೇರೆ ವಿಜ್ಞಾನದ ಸಾಮಗ್ರಿಗಳ ಮೂಲಕ, ಸಾಧನಗಳ ಮೂಲಕ ನೀರು ಹೆಚ್ಚಿದೆ, ಭೂಮಿ ಕಡಿಮೆ ಇದೆ ಅನ್ನೋದನ್ನ ಕಂಡು ಹಿಡಿದ್ರು. ಇಡೀ ಜಗತ್ತಿನ ತುಂಬಾ ಜಾಸ್ತಿ ಎಷ್ಟು ಪರ್ಸೆಂಟ್ ನೀರಿದೆ? 70 to 75% ನೀರಿದೆ. ಇನ್ನುಳಿದ 30% ಮಾತ್ರ ಭೂಮಿ ಇರೋದು. बाबा कहते जिस समय उसने चक्र लगाया उस समय ಏರೋಪ್ಲೇನ್ ಆದಿ नहीं थे. ವಾಸ್ಕೋಡಿ ಗಾಮ ಈ ಸಮುದ್ರ ಪ್ರಯಾಣ ಮಾಡ್ಲಿಕ್ಕೆ ಹೊರಟಾಗ ಏನಿರ್ಲಿಲ್ಲ, ಏರೋಪ್ಲೇನ್ ಎಲ್ಲ ಇರ್ಲಿಲ್ಲ. ಅದಕ್ಕಾಗಿ ಅವನು ಹಡಗು ಅಥವಾ ದೋಣಿ ಮೂಲಕ, ಹಡಗು ಕೂಡ ಇರ್ಲಿಲ್ಲ ಅವಾಗ, ಮಷೀನೇ ಕಂಡು ಹಿಡ್ದಿರ್ಲಿಲ್ಲ. ಹಡಗಿಗೆ ಮಷೀನ್ ಬೇಕು, ದೋಣಿ ಆದ್ರೆ ಕೈಯಿಂದ ನಡೆಸಬಹುದು. ದೋಣಿ ಮೂಲಕ ಹೋದ. ಟ್ರೈನ್ ಬಿ ಸ್ಟೀಮ್ ಪರ್ ಚಲ್ತಿ ಥಿ. ಟ್ರೈನ್ ಇತ್ತು, ಆದ್ರೆ ಅದು ಯಾವ್ದ್ರಲ್ಲಿ ನಡೀತಿತ್ತು? ಸ್ಟೀಮ್ ನಲ್ಲಿ. ಉಗಿ ಬಂಡಿ ಅಲ್ಲ, ಉಗಿ ಬಂಡಿ ಅಂತ ಹೇಳ್ತಾರೆ. ಅದಕ್ಕೆ ಮೊದ್ಲೇನಂತಿದ್ರು? ಉಗಿ ಬಂಡಿ ಅಂತ ಹೇಳ್ತಿದ್ರು. ಬಿಜ್ಲಿ ಅಲಗ್ ಚೀಸ್ ಹೈ, ಕರೆಂಟ್ ಬೇರೆ, ಸ್ಟೀಮ್ ಬೇರೆ. ಅಬ್ ಬಾಪ್ ಕಹತೆ ದುನಿಯಾ ತೋ ಏಕ್ ಹಿ ಹೈ. ತಂದೆ ಹೇಳ್ತಾರೆ, ಮಕ್ಕಳೇ ಜಗತ್ತು ಒಂದೇ ಇದೆ. ನೈ ಸೆ ಪುರಾಣಿ, ಪುರಾಣಿ ಸೆ ನೈ ಬಂತಿ. ಅದೇ ಜಗತ್ತು ಹೊಸದ್ರಿಂದ ಹಳೇದು, ಹಳೇದ್ರಿಂದ ಹೊಸದು ಆಗುತ್ತೆ. ऐसे नहीं कहना होता कि ಸ್ಥಾಪನಾ ಪಾಲನಾ ವಿನಾಶ್. ಈ ರೀತಿ ಹೇಳಲಿಕ್ಕಾಗೋದಿಲ್ಲ. ಸ್ಥಾಪನೆ, ಪಾಲನೆ, ವಿನಾಶ ಇದು ತಪ್ಪು. ಯಾವ್ದು ಸರಿ? ಸ್ಥಾಪನೆ, ಪಾಲನೆ, ಜ್ಞಾನ, ಭಕ್ತಿ, ವೈರಾಗ್ಯ. ಇದನ್ನ ಹೀಗೆ ಹೇಳ್ಬೇಕು ಸೀರಿಯಲ್ ಆಗಿ. ಆ ಕಡೆ ಈ ಕಡೆ ಮಾಡಂಗಿಲ್ಲ. ಭಕ್ತಿ, ಜ್ಞಾನ, ವೈರಾಗ್ಯ, ಅಥವಾ ವೈರಾಗ್ಯ, ಭಕ್ತಿ, ಜ್ಞಾನ ಹೀಗೆ ಹೇಳಂಗಿಲ್ಲ. ಹಂಗೆ ಸ್ಥಾಪನೆ, ಪಾಲನೆ, ವಿನಾಶ ಇದು ರಾಂಗ್. ಇದನ್ನ ಹೇಗೆ ಹೇಳ್ಬೇಕು? ಬಾಬಾ ಹೇಳ್ತಾರೆ, ಪಹಲೆ ಸ್ಥಾಪನಾ, ಫಿರ್ ವಿನಾಶ್, ಬಾದ್ ಮೇ ಪಾಲನಾ. ಮೊದಲು ಸ್ಥಾಪನೆ ಅಂತ ಹೇಳ್ಬೇಕು, ಮೊದಲು ವಿನಾಶ ಅಲ್ಲ. ಮೊದಲೇನು? ಸ್ಥಾಪನೆ. ಅಲ್ಲಿ ಭಕ್ತಿಯಲ್ಲೂ ಹೇಳ್ತಾರೆ, ಮೊದಲು ಕೃಷ್ಣ ಏನ್ ಮಾಡ್ತಾನೆ? ಎಲ್ಲ ಉಪದೇಶ ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ. ಒಂದು ಮನಸ್ಸಿನಲ್ಲಿ ಮನಸ್ಥಿತಿಯನ್ನ ಪಾಂಡವರಲ್ಲಿ ಸ್ಥಾಪನೆ ಮಾಡ್ತಾನೆ, ಸಾತ್ವಿಕತೆಯನ್ನ ಸ್ಥಾಪನೆ ಮಾಡ್ತಾನೆ. ಆಮೇಲೆ ಯುದ್ಧ ಸ್ಟಾರ್ಟ್ ಆಗುತ್ತೆ, ವಿನಾಶ ಆಗುತ್ತೆ ಅಂತ ಅಲ್ವಾ. ಹಾಗೆ ಬಾಬಾ ಹೇಳ್ತಾರೆ, ಮೊದಲು ಸ್ಥಾಪನೆ, ಮೊದಲು ವಿನಾಶ ಅಲ್ಲ. ಸ್ವರ್ಗ ಆಲ್ರೆಡಿ ಸ್ಥಾಪನೆ ಆಗ್ಬಿಟ್ಟಿದೆ. ಒಂದ್ ಕಡೆ ಆಗ್ತಾ ಇದೆ, ಕಟ್ತಾ ಇದ್ದಾರೆ, ಸ್ಥಾಪನೆ ಆಗ್ಬಿಟ್ಟಿದೆ, ಫೌಂಡೇಶನ್ ಆಗ್ಬಿಟ್ಟಿದೆ. ಕಂಪ್ಲೀಟ್ ಆಗೋದು ಯಾವಾಗ ಆಗುತ್ತೋ ಆಗ್ಲೇ ವಿನಾಶ ಅಂತ ಹೇಳ್ತಾರೆ ತಾನೆ ಬಾಬಾ. ವಿನಾಶ ಆದ ನಂತರ ಪಾಲನೆ, ಯ ರೈಟ್ ಅಕ್ಷರ ಹೇ, ಇದು ರೈಟ್ ಅಕ್ಷರ. बाद में रावण की पालना शुरू होती है. ಆಮೇಲೆ ರಾವಣನ ಪಾಲನೆ ಶುರು ಆಗುತ್ತೆ. ಯಾವಾಗ? ದ್ವಾಪರ ಯುಗದಲ್ಲಿ ಮತ್ತೆ ಪಾಲನೆ ಶುರು ಆಗುತ್ತೆ ರಾವಣಂದು. ಝೂಟಿ ವಿಕಾರಿ ಪತಿತ ಬನ್ನೆ ಕಿ ಪಾಲನಾ. ಅದು ಸುಳ್ಳು ವಿಕಾರಿ ಮಾಡುವ, ಪತಿತ ಮಾಡುವಂತ ಪಾಲನೆಯಾಗಿದೆ. ಜಿಸ್ಸೆ ಸಬ್ ದುಃಖಿ ಹೋತೆ ಹೇ. ಅದರಿಂದಲೇ ಎಲ್ಲರೂ ಏನಾಗೋದು? ದುಃಖಿ ಆಗೋದು. ಪಾಪ ತೋ ಕಭಿ ಕಿಸ್ಕೋ ದುಃಖ ನಹಿ ದೇತೆ. ಆದ್ರೆ ತಂದೆ ಯಾರಿಗೂ ಎಂದೂ ಏನ್ ಕೊಡಲ್ಲ? ದುಃಖ ಕೊಡಲ್ಲ. ಯಹ ತೋ ತಮೋ ಪ್ರಧಾನ ಬನನೆ ಕೆ ಕಾರಣ ಪಾಪ ಕೋ ಹಿ ಸರ್ವವ್ಯಾಪಿ ಕಹ ದೇತೆ. ಇಲ್ಲಿ ತಮೋ ಪ್ರಧಾನ ಮನುಷ್ಯಾತ್ಮಗಳು ತಮೋ ಪ್ರಧಾನ ಆಗಿರೋ ಕಾರಣ ತಂದೆಯನ್ನು ಏನಂತ ಹೇಳ್ಬಿಡುತ್ತಾರೆ? ಸರ್ವವ್ಯಾಪಿ. देखो क्या बन पड़े हैं. ನೋಡ್ರಿ ಮನುಷ್ಯ ಏನಾಗ್ಬಿಟ್ಟಿದ್ದಾನೆ. या तो तुम बच्चों को चलते फिरते बुद्धि में रहना चाहिए है तो बहुत सहज. ಇದು ನೀವು ಮಕ್ಕಳ ಬುದ್ಧಿಗೆ ನಡೆದಾಡ್ತಾ ತಿರುಗಾಡ್ತಾ ನೆನಪಿರ್ಬೇಕು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಜ್ಞಾನ ಬುದ್ಧಿಲಿ ಇಟ್ಕೊಳ್ಳೋದಕ್ಕೂ ಕೂಡ ಬಹಳ ಸಹಜವಾಗಿದೆ ಅಂತಾರೆ ಬಾಬಾ. ಸಿರ್ಫ್ ಅಲ್ಫ್ ಕಿ ಬಾತ್ ಹೈ. ಮುಸಲ್ಮಾನ್ ಲೋಗ್ ಭಿ ಕಹತೆ ಉಠ್ಕರ್ ಅಲ್ಲಾಹ ಕೋ ಯಾದ್ ಕರೋ. ಮುಸಲ್ಮಾನರು ಕೂಡ ಏನ್ ಹೇಳ್ತಾರೆ? ಬೆಳಿಗ್ಗೆ ಎದ್ದು ಅಲ್ಲಾಹನನ್ನ ನೆನಪು ಮಾಡು. ಖುದ್ ಬಿ ಸವೇರೆ ಉಠತೆ ಹೇ. ಮುಸಲ್ಮಾನ್ರು ಏನ್ ಮಾಡ್ತಾರೆ? ಬೇಗ ಎಲ್ಲರನ್ನು ಎಬ್ಬಿಸ್ತಾರೆ, ಮತ್ತೆ ಎದ್ದೇಳ್ತಾರೆ. ಎಷ್ಟು ಗಂಟೆಗೆ ಎದ್ದೇಳ್ತಾರೆ? ಕೆಲವೊಂದ್ಸಲ ಚಳಿ ಇಲ್ದೇ ಇದ್ದಾಗ ಬೆಳಿಗ್ಗೆ 5 ಗಂಟೆಗೆ ಕೂಗ್ತಾರೆ, ಚಳಿ ಇದ್ದಾಗ 5:15 ಇರುತ್ತೆ ಅವ್ರದ್ದು. ಆದ್ರೆ ಅವರು ಸ್ವಲ್ಪ ಆಲಸಿ ಆಗಿದ್ದಾರಲ್ಲ ಇವಾಗ. ಎಲ್ಲಾ ಧರ್ಮನೂ ಫಸ್ಟ್ ಸಾತ್ವಿಕ ಇರುತ್ತೆ, ಆಮೇಲೆ ರಾಜಸ್ಸು ತಮಸ್ಸು ಆಗ್ತದಂಗೆ. ಆದ್ರೆ
ಆದ್ರೆ 4 ಗಂಟೆಗಂತೂ ಎದ್ದೇಳಲ್ಲ ಅವ್ರು. ಬಾಬಾ ಏನ್ ಟೈಮ್ ಕೊಟ್ಟಿದಾರಲ್ಲ 5 ಗಂಟೆ ಆಮೇಲೆನೆ ಅವ್ರು ಎದ್ದೇಳೋದು. ಬಾಬಾ ಹೇಳ್ತಾರೆ ಖುದ್ ಭಿ ಸವೇರೆ ಉಠತೆ ಹೈ. ಒಟ್ಟಾರೆ ಅವರು ಬೆಳಿಗ್ಗೆ ಎದ್ದೇಳ್ತಾರೆ. ವ ಕತೆ ಅಲ್ಲಾಹ ವ ಖುದಾ ಕೋ ಯಾದ್ ಕರೋ. ಅವ್ರೇನ್ ಅಂತಾರೆ, ಅಲ್ಲಾಹ ನನ್ನ, ಖುದಾ ನನ್ನ ನೆನಪು ಮಾಡಿ ಅಂತ ಹೇಳ್ತಾರೆ. ತುಮ್ ಕಹೆಂಗೆ, ನೀವೇನ್ ಹೇಳ್ತೀರಿ, ತಂದೆಯನ್ನ ನೆನಪು ಮಾಡಿ. ಬಾಬಾ ಅಕ್ಷರ ಬಹುತ ಮೀಠಾ ಹೇ. ಬಾಬಾ ಅನ್ನುವಂತ ಅಕ್ಷರನೇ ಏನಿದೆ ಬಹಳ ಮಧುರ ಇದೆ ಅಂತಾರೆ ಬಾಬಾ. ಅಲ್ಲಾಹ ಕಾನೆ ಸೆ ವರ್ಷಾ ಯಾದ್ ನಹಿ ಆಯೇಗಾ. ಅಲ್ಲಾ ಅಂತ ಹೇಳಿದಾಗ ಏನಾಗೋದಿಲ್ಲ, ಆಸ್ತಿ ನೆನಪಾಗೋದಿಲ್ಲ. ಆಸ್ತಿ ನೆನಪಾಗೋದು ಯಾವಾಗ, ಬಾಬಾ ಅಂದಾಗ, ತಂದೆ ಅಂದಾಗ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮುಸಲ್ಮಾನ್ ಲೋಗ್ ಬಾಪ್ ನಹಿ ಕಹತೆ. ಮುಸಲ್ಮಾನ್ ಜನ ತಂದೆ ಅಂತ ಹೇಳಲ್ಲ. ವ ಫಿರ್ ಅಲ್ಲಾಹ ಮಿಯಾ ಕಹತೆ ಹೈ. ಅವ್ರೇನ್ ಹೇಳ್ತಾರೆ, ಅಲ್ಲಾಹ ಮಿಯಾ. ಮಿಯಾ ಅಂದ್ರೇನು? ಮಿಯಾ ಅಂದ್ರೇನು? ಪತಿ. ಮಿಯಾ ಅಂದ್ರೆ ಪತಿ ಅಂತ. ಅವರು ಅಲ್ಲಾಹ ಮಿಯಾ ಅಂತ ಹೇಳ್ತಾರೆ. ಹೆಂಗೆ ಶರಣರು ಶರಣ ಸತಿ ಲಿಂಗ ಪತಿ ಅಂತಾರೋ, ಪರಮಾತ್ಮನಿಗೆ ಶಿವನಿಗೆ ಪತಿ ಅಂತಾರೋ ಶರಣರು ಲಿಂಗಾಯತರು, ಹಾಗೆ ಮುಸಲ್ಮಾನರು ಕೂಡ ಅಲ್ಲಾಹ ಮಿಯಾ ಅಂತ ಹೇಳ್ತಾರೆ. ಅಲ್ಲಾಹ ಏನಾಗಿದ್ದಾನೋ, ಮಿಯಾ ಆಗಿದ್ದಾನೆ, ಪತಿ ಆಗಿದ್ದಾನೆ. ಮಿಯಾ ಬೀವಿ ಯ ಸಭಿ ಅಕ್ಷರ ಭಾರತ್ ಮೇ ಹೈ. ಮಿಯಾ ಬೀವಿ ಅನ್ನೋ ಅಕ್ಷರ, ಪತಿ ಪತ್ನಿ ಅನ್ನೋದು ಕೂಡ ಭಾರತದಲ್ಲಿ ಇದೆ ತಾನೆ. ತಂದೆಗೆ ತರ್ತ ನೀನೇ ತಂದೆ, ನೀನೇ ತಾಯಿ, ನೀನೇ ಸರ್ವಸ್ವ. ಪರಂಪಿತ ಪರಮಾತ್ಮ ಕಹನೆ ಸೆ ಹಿ ಶಿವಲಿಂಗ ಯಾದ್ ಆ ಜಾತಾ ಹೈ. ಪರಂಪಿತ ಪರಮಾತ್ಮ ಅಂತ ಹೇಳೋದ್ರಿಂದಲೇ ಶಿವಲಿಂಗ ನೆನ್ಪಾಗ್ಬಿಡುತ್ತೆ. ಯುರೋಪವಾಸಿ ಲೋಗ್ ಗಾಡ್ ಫಾದರ್ ಕಹತೆ ಹೈ. ಯುರೋಪವಾಸಿಗಳೇನಂತ ಕರೀತಾರೆ, ಗಾಡ್ ಫಾದರ್. ಭಾರತ್ ಮೇ ತೋ ಪತ್ಥರ್ ಭಿತ್ತರ್ ಕೋ ಭಿ ಭಗವಾನ್ ಸಮಜ್ ಲೇತೆ. ಭಾರತದಲ್ಲಿ ಕಲ್ಲಿಗೆ ಮಣ್ಣಿಗೆ ಕೂಡ ಏನಂತ ಹೇಳ್ತಾರೆ, ಭಗವಾನ್. ಶಿವಲಿಂಗ ಭಿ ಪತ್ಥರ್ ಕಾ ಹೋತಾ ಹೈ. ಶಿವಲಿಂಗ ಕೂಡ ಯಾವ್ದಿರುತ್ತೆ, ಕಲ್ಲಿಂದನೇ ಇರುತ್ತೆ. ಕಲ್ಲನ್ನೇ ಪೂಜೆ ಮಾಡ್ತಾರೆ, ಕಲ್ಲನ್ನೇ ಭಗವಂತ ಅಂತ ತಿಳ್ಕೊಳ್ತಾರೆ. ಸಮಜ್ತೆ ಇಸ್ ಪತ್ಥರ್ ಮೇ ಭಗವಾನ್ ಬೈಠಾ ಹೈ. ಅವ್ರು ತಿಳ್ಕೊಂಡಿದ್ದಾರೆ ಈ ಕಲ್ಲೊಳಗೆ ಯಾರು ಕೂತಿದ್ದಾರೆ, ಭಗವಂತ ಕೂತಿದ್ದಾರೆ. ಭಗವಾನ್ ಕೋ ಯಾದ್ ಕರೆಂಗೆ ತೋ ಪತ್ಥರ್ ಹಿ ಸಾಮ್ನೆ ಆ ಜಾತಾ ಹೈ. ಭಗವಂತನ ನೆನ್ಪು ಮಾಡಿದ್ರೆ ಅವರು ಏನ್ ನೆನಪಾಗತ್ತೆ ಅವ್ರಿಗೆ, ಕಲ್ಲೇ ನೆನಪಾಗತ್ತೆ. ರಾಮನ ಮೂರ್ತಿ ಒಳಗೆ ರಾಮ ಇದ್ದಾನಂತ ತಿಳ್ಕೊಂಡ್ರೆ ರಾಮ ಅಂದ ತಕ್ಷಣ ಏನ್ ನೆನಪಾಗತ್ತೆ ಅವ್ರಿಗೆ, ಕಲ್ಲೇ ನೆನಪಾಗುತ್ತೆ. ತಿಮ್ಮಪ್ಪ ಅಂತ ನೆನ್ಪು ಮಾಡ್ಕೊಂಡ್ರೆ ಭಕ್ತರಿಗೆ ನೆನಪಾಗುತ್ತೆ, ಕಲ್ಲಿನ ತಿಮ್ಮಪ್ಪನೇ ನೆನಪಾಗ್ತಾರಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಪತ್ಥರ್ ಕೋ ಭಗವಾನ್ ಸಮಜ್ ಪೂಜ್ತೆ ಹೈ. ಕಲ್ಲನ್ನೇ ಏನಂತ ತಿಳ್ಕೊಂಡು ಪೂಜೆ ಮಾಡ್ತಾರೆ, ಭಗವಾನ್ ಅಂತ. ಪತ್ಥರ್ ಕಹಾ ಸೆ ಆತಾ ಹೈ. ಕಲ್ಲೆಲ್ಲಿಂದ ಬರುತ್ತೆ, ಶಿವಲಿಂಗದ ಕಲ್ಲೆಲ್ಲಿಂದ ಬರುತ್ತೆ. ಪಹಾಡೋ ಕೆ ಝರ್ನೋ ಸೆ ಗಿರ್ತೆ ಗಿರ್ತೆ ಗೋಲ್ ಚಿಕನಾ ಬನ್ ಜಾತಾ ಹೈ. ಬಾಬಾ ಇದ್ರೆ ಪರ್ವತದ ಮೇಲಿಂದ ಉರುಳಿ 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 ಏನಾಗುತ್ತದೋ, ಆಮೇಲೆ ಪರ್ವತದ ಮೇಲಿಂದ ಉರುಳುತ್ತದೆ ಮೊದ್ಲು, ಆಮೇಲೆ ಬಿದ್ದು ಬಿದ್ದು ಒಂದು ಶೇಪ್ ಬಂದಿರುತ್ತೆ, ಆಮೇಲೆ ಮತ್ತೆ ನದಿ ಒಳಗೆ ಮತ್ತೆ ನೀರೊಳಗಡೆ ಹೋಗ್ತದೆ. ಅವಾಗ ಅದು ಸಾಪಾಗಿ ಒಂದು ಶಿವಲಿಂಗದ ರೂಪದಲ್ಲಿ ಹೊರಗೆ ಬರ್ತದೆ. ಅವ್ರೇನಂತಾರೆ, ಉದ್ಭವ ಲಿಂಗ, ಇದನ್ನ ಯಾರು ಕೆತ್ತೇ ಇಲ್ಲ, ಈ ಶಿವಲಿಂಗ ಆಗ್ಬಿಟ್ಟಿದೆ. ಆ ಕಲ್ಲು ತಂದು ವಿಶೇಷ ನೋಡ್ರಿ, ಶಿವಲಿಂಗ ಎಲ್ಲಿಂದ ತಂದಿರ್ತಾರೆ, ಶಿವಲಿಂಗ ದೇವಸ್ಥಾನ ಮಾಡ್ಲಿಕ್ಕೆ ಶಿವಲಿಂಗ ಎಲ್ಲಿಂದ ತರಿಸ್ತಾರೆ, ಎಲ್ಲಿಂದ ತರಿಸ್ತಾರೆ, ಹೆಚ್ಚಾಗಿ ಕಾಶಿಯಿಂದ ತರಿಸ್ತಾರೆ. ಯಾಕೆ, ಅಲ್ಲೇ ಶಿವಲಿಂಗದ ಕಲ್ಲೆಲ್ಲ ಅಲ್ಲೇ ಇರುತ್ತೆ. ನೀವು ಕಾಶಿ ಹತ್ರ ಹೋಗ್ರಿ, ಊರ್ ತುಂಬಾ ಶಿವಲಿಂಗ ಬಿದ್ದಿರ್ತಾವಲ್ಲ. ಶಿವಲಿಂಗದಂಗೆ ರೌಂಡ್ 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 ಕಲ್ಲುಗಳು ಆಟೋಮೆಟಿಕ್ ತಾನೇ ಉದ್ಭವ ಲಿಂಗಗಳು ಊರ್ ತುಂಬಾ ಹಂಗೆ ಅಲ್ಲಿ ಆಟೋಮೆಟಿಕ್ ಸಿಗೋದ್ರಿಂದ ಅದಕ್ಕೆ ಅದನ್ನ ತಂದು ಇಲ್ಲಿ ಎಲ್ಲಾ ಕಡೆ ಇಡೀ ಭಾರತ ತುಂಬಾ ಅದನ್ನ ಸ್ಥಾಪನೆ ಮಾಡ್ತಾರೆ. ನಾವು ಹೋದಾಗ ನೋಡಿದ್ವಿ, ಎಲ್ಲಿ ನೋಡಿದ್ರು ಶಿವಲಿಂಗ ಇದಾವಲ್ಲ ಇಲ್ಲಿ ಅಂತ. ಕಲ್ಲು ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಶಿವಲಿಂಗದ ರೂಪದಲ್ಲಿ. ಅಂದ್ರೆ ಪರ್ವತದ ಮೇಲಿಂದ ಕಲ್ಲು ಉರುಳಿ ಅಲ್ಲಿ ಗಂಗಾ ನದಿ ಜಲದಲ್ಲೆಲ್ಲ ಹರಿದು ಬಂದು 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 ಅದ ರೌಂಡ್ ಶೇಪ್ ಆಗಿರ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಫಿರ್ ಕೈಸೆ ನ್ಯಾಚುರಲ್ ನಿಶಾನ್ ಬಿ ಬನ್ ಜಾತೆ. ನ್ಯಾಚುರಲ್ ಶಿವಲಿಂಗದ ರೂಪದಲ್ಲಿ ಅದು ರೆಡಿ ಆಗ್ಬಿಡುತ್ತೆ. ದೇವಿ ದೇವತಾಂಕಿ ಮೂರ್ತಿ ಏಸೆ
ನಹಿ ಹೋತೆ. ಕೃಷ್ಣ ಉದ್ಭವ ಆಗ್ಬಿಟ್ರ, ಯಾವ್ದೋ ಇವ್ರು ಉದ್ಭವ ಆಗ್ಬಿಟ್ರೆ ಯಾರಾದ್ರೂ ಹೇಳಿದಾರ? ಇಲ್ಲ. ಶಿವಲಿಂಗ 12 ಜ್ಯೋತಿರ್ಲಿಂಗಕ್ಕೂ ಹಂಗೆ ಅಂತಾರ ಅವ್ರು, ತಾನೇ ಉದ್ಭವ ಆಗ್ಬಿಟ್ಟಿದೆ ಅಂತ. ಶಿವಲಿಂಗ ತಾನೇ ಪ್ರಕೃತಿಯಲ್ಲಿ ರೆಡಿ ಆಗ್ತದೆ, ಅದಕ್ಕೆ ಆ ರೀತಿ ಹೇಳ್ತಾರೆ. ಕೃಷ್ಣ ರಾಮ ಅಥವಾ ದೇಹಧಾರಿ ದೇವಿ ದೇವತೆಗಳ ಮೂರ್ತಿ ಏನಾದ್ರೂ ಹಂಗೆ ನಿಂತಾನೆ ರೆಡಿ ಆಗತ್ತಾ? ಇಲ್ಲ. ಪತ್ಥರ್ ಕಾಟಕ ಏನ್ ಮಾಡ್ತಾರೆ? ಕಲ್ಲನ್ನ ಹೊಡೆದು ಕಟ್ಟು ಮಾಡಿ ಕಿವಿ, ಮೂಗು, ಕಣ್ಣು, ಕೈ, ಕಾಲು ಎಲ್ಲ ಸುಂದರವಾಗಿ ಮಾಡ್ತಾರೆ. ಖರ್ಚಾ ಬಹುತ್ ಕರ್ತೆ. ದೇವತಾ ಮೂರ್ತಿ ಕೆತ್ತಲಿಕ್ಕೆ ಏನ್ ಬೇಕು? ಬಹಳ ಖರ್ಚು ಬೇಕಾಗ್ತದೆ. ಬಾಬಾ ಹೇಳ್ತಾರೆ ಟೈಮ್ ಹಿಡಿಯುತ್ತೆ, ಖರ್ಚು ಆಗತ್ತೆ. ಶಿವ್ ಬಾಬಾ ಕಿ ಮೂರ್ತಿ ಪರ್ ಕೋಯಿ ಖರ್ಚಾ ಆದಿ ಕಿ ಬಾತ್ ನಹಿ ಹೈ. ಬಾಬಾ ಹೇಳ್ತಿದ್ರೆ ಶಿವ್ ಬಾಬಾರ ಮೂರ್ತಿ ಮಾಡ್ಲಿಕ್ಕೆ ಮಾತ್ರ ಏನ್ ಬೇಕಾಗಿಲ್ಲ? ಖರ್ಚು ಯಾವ್ದ್ರದ್ದು ಮಾತು ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ. ರಾಮನ ಮಂದಿರದಲ್ಲಿ ರಾಮನ ಮೂರ್ತಿ ಮಾಡುವಾಗ್ಲೂ ಕೂಡ ಎಷ್ಟು ಜನ ಸೇರಿ ಕೆತ್ತಿದ್ರು, ಒಂದು ಸೆಲೆಕ್ಟ್ ಆಯ್ತು. ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಟಿರ್ತಾರೆ ತಾನೆ. ಒಂದು ಮೂರ್ತಿ ಮಾಡ್ಲಿಕ್ಕೆ ಇಷ್ಟೊಂದು ಮೂರ್ತಿ ತಯಾರು ಮಾಡಿದ್ರಲ್ಲ, ಎಷ್ಟು ಕೊಟ್ಟಿರ್ಬೋದು? ಕೋಟಿ ಗಟ್ಲೆ ಕೊಟ್ಟಿರ್ತಾರ ಅವ್ರಿಗೆಲ್ಲ. ಒಂದು ರಾಮನ್ ಮೂರ್ತಿ ಕೆತ್ತಲಿಕ್ಕೆ ಎಷ್ಟು ಖರ್ಚಿರ್ತದೆ. ಅದೇ ಶಿವಬಾಬನ್ ಮೂರ್ತಿ ಕೆತ್ತೋ ಬೇಕಾಗೇ ಇಲ್ಲ, ಆಟೋಮೆಟಿಕ್ ಆಗಿ ಅದು ರೆಡಿ ಆಗ್ಬಿಟ್ಟಿರುತ್ತೆ. ಅಭಿ ತುಮ್ ಬಚ್ಚಿ ಸಮಜ್ತೆ ಹೋ ಹಮ್ಸೋ ದೇವಿ ದೇವತಾ ಚೈತನ್ಯ ಮೇ ಖುದ್ ಬನ್ ರಹೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವೇ ದೇವಿ ದೇವತಾ ಚೈತನ್ಯದಲ್ಲಿ ಆಗ್ತಾ ಇದ್ದೇವೆ. ಚೈತನ್ಯ ಮೇ ಹೋಂಗೆ ತಬ್ ಪೂಜಾ ಆದಿ ನಹಿ ಹೋಂಗೆ. ಬಾಬಾ ಹೇಳ್ತಿದ್ರೆ ನಾವ್ ಯಾವಾಗ ಚೈತನ್ಯದಲ್ಲಿ ಆಗಿರ್ತೇವೋ ಅವಾಗ ನಮ್ಮ ಪೂಜೆ ಇತ್ಯಾದಿಗಳು ನಡೆಯುವುದಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ನಾವೇ ದೇವತೆಗಳಾಗಿರ್ತೇವೆ, ಅವಾಗ ನಮ್ಮನ್ನ ಯಾರಾದ್ರೂ ಪೂಜೆ ಮಾಡ್ತಾರ? ಇಲ್ಲ. ಜಬ್ ಪತ್ಥರ್ ಬುದ್ಧಿ ಬಂದೆ, ಯಾವಾಗ ನಾವೇ ಪತ್ಥರ್ ಬುದ್ಧಿ ಆಗ್ತೇವೆ ಅವಾಗ ಕಲ್ಲಿನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಚೈತನ್ಯ ಹೇ ತೋ ಪೂಜ್ಯ ಹೇ ಫಿರ್ ಪೂಜಾರಿ ಬನ್ ಜಾತೆ ಹೇ. ನಾವು ಚೈತನ್ಯ ಇದ್ದಿದ್ದಕ್ಕೆ ಪೂಜೆ ಆಗ್ತೇವೆ, ಆಮೇಲೆ ನಾವೇನಾಗ್ಬಿಟ್ವಿ? ಪೂಜಾರಿ ಆದ್ವಿ. ವಹಾ ನ ಕೊಯಿ ಪೂಜಾರಿ ಹೋತೆ ನ ಹಿ ಕೊಯಿ ಪತ್ಥರ್ ಕಿ ಮೂರ್ತಿ ಹೋತಿ. ಬಾಬಾ ಹೆತರಲ್ಲಿ ಪೂಜಾರಿಗಳು ಇರುವುದಿಲ್ಲ ಮತ್ತು ಅಲ್ಲಿ ಯಾವುದು ಕಲ್ಲಿನ ಮೂರ್ತಿ ಕೂಡ ಇರುವುದಿಲ್ಲ. ಎಲ್ಲ ಚೈತನ್ಯ ದೇವತೆಗಳೇ ಇರ್ತಾರೆ. ಮತ್ತು ದರ್ಕಾರೇ ನೈ, ಮತ್ತಲ್ಲಿ ಪೂಜೆ ಮಾಡುವ ಅವಶ್ಯಕತೆ ಕೂಡ ಇರೋದೇ ಇಲ್ಲ. ಯಾಕಿರಲ್ಲ? ಅಲ್ಲಿ ಯಾರು ಪತಿತ ಇರೋದಿಲ್ಲ, ಯಾರು ಅಶಾಂತಿ ಇರೋದಿಲ್ಲ, ಯಾರು ಅಜ್ಞಾನ ಇರೋದಿಲ್ಲ, ಯಾರು ಬಡವರು ಇರೋದಿಲ್ಲ, ಯಾವುದೇ ದುಃಖ ರೋಗ ಇರೋದಿಲ್ಲ. ಪೂಜೆ ಯಾಕೆ ಮಾಡ್ಬೇಕು? ಪೂಜ್ಯರಾದ್ಮೇಲೆ ಪೂಜೆ ಮಾಡುವ ಅವಶ್ಯಕತೆ ಇರೋದೇ ಇಲ್ಲ. ಜೋ ಚೈತನ್ಯ ಥೇ ಉನ್ಕಿ ನಿಶಾನಿ ಯಾದಗಾರ್ ಕೆ ಲಿಯೇ ಪತ್ಥರೋ ಕೆ ರಖತೆ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಯಾರು ಚೈತನ್ಯ ಇದ್ರೋ ಅವರ ಒಂದು ಪ್ರತೀಕವಾಗಿ ಯಾದಗಾರ್ಗಾಗಿ ಒಂದು ಕಲ್ಲನ್ನ ಇಡ್ತಾರೆ. ಅಭಿ ಇನ್ ದೇವತಾओं की कहानी का तुमको मालूम पड़ गया है. ಈಗ ದೇವತೆಗಳ ಕಥೆ ಎಲ್ಲ ನೀವು ಮಕ್ಕಳಿಗೆ ಗೊತ್ತಾಗಿದೆ. ಇನ್ ದೇವತಾओं की जीवन कहानी क्या थी? ದೇವತೆಗಳ ಜೀವನ ಕಥೆ ಏನಿತ್ತು? फिर से वही रिपीट होती है. ಪುನಃ ಅದೇ ಏನಾಗುತ್ತೆ? ರಿಪೀಟ್ ಆಗತ್ತೆ. ಆगे यह ज्ञान चक्षु नहीं था तो जैसे पत्थर बुद्धि थे. ಬಾಬಾ ಹೇಳ್ತಾ ಇದ್ರೆ ಹಿಂದೆ ನಮ್ಗೆ ಜ್ಞಾನದ ಕಣ್ಣೇ ಇರ್ಲಿಲ್ಲ, ದಿವ್ಯ ದೃಷ್ಟಿ ಇರ್ಲಿಲ್ಲ, ಜ್ಞಾನದ ಚಕ್ಷು ಇರ್ಲಿಲ್ಲ. ಹಾಗಾಗಿ ನಾವೆಲ್ಲ ಏನಾಗಿದ್ವಿ? ಕಲ್ಲು ಬುದ್ಧಿಯವರಾಗಿದ್ವಿ. ಅಭಿ ಬಾಪ ದ್ವಾರ ಜೋ ಜ್ಞಾನ ಮಿಲಾ ಹೇ ಜ್ಞಾನ ಏಕ್ ಹಿ ಹೈ. ಬಾಬಾ ಹೇಳ್ತಿದ್ರೆ ಈಗ ತಂದೆ ಮೂಲಕ ನಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ಜ್ಞಾನ ಒಂದೇ ಇದೆ. ಪರಂತು ಉಠಾನೆ ವಾಲೆ ನಂಬರ್ ವಾರ್ ಹೇ. ಆದ್ರೆ ಬಾಬಾ ಹೇಳ್ತಿದ್ರೆ ನಮ್ಮನೆ ಎತ್ತೋರು ಬಾಬಾವ್ರ ಮೂಲಕ ನಮಗೆ ಜ್ಞಾನ ಸಿಕ್ಕಿದೆ, ಜ್ಞಾನ ಒಂದೇ ಇದೆ. ಆದ್ರೆ ಜ್ಞಾನ ತಗೊಳ್ಳೋರಲ್ಲಿ ಏನಾಗಿದ್ದೇವೆ? ನಂಬರ್ ವಾರ್ ಆಗಿದ್ದೇವೆ. ತುಮಾರಿ ರುದ್ರ ಮಾಲಾ ಭಿ ಇಸ್ ಧಾರಣಾ ಕೆ ಅನುಸಾರಿ ಬಂತೆ. ನಿಮ್ಮ ರುದ್ರ ಮಾಲೆ ಕೂಡ ಯಾವುದರ ಆಧಾರದ ಮೇಲೆ? ಧಾರಣೆ ಆಧಾರದ ಮೇಲೆ. ಬಾಬಾ ನಾವು ಮಕ್ಕಳಿಗೆ ಏನು ಜ್ಞಾನ ಕೊಡ್ತಾರೋ ನಾವು ಅದನ್ನ ಹೇಗೆ ಧಾರಣೆ ಮಾಡ್ತೇವೋ ಆ ಅನುಸಾರವಾಗಿ ನಾವು ಮಾಲೆಯ ಮಣಿಗಳಾಗ್ತೇವೆ. ಏಕೆ ರುದ್ರ ಮಾಲಾ. ಒಂದು ಮಾಲೆ ಯಾವ ಮಾಲೆ? ರುದ್ರ ಮಾಲೆ. ಇನ್ನೊಂದು ಮಾಲೆ ಇದೆ ಯಾವುದು? ರುಂಡ ಮಾಲೆ. ಬಾಬಾ ಹೇಳ್ತಾರೆ ಏಕ್ ಹೇ ಬ್ರದರ್ಸ್ ಕಿ, ದೂಸರಿ ಹೇ ಬ್ರದರ್ಸ್ और ಸಿಸ್ಟರ್ ಕಿ. ಬಾಬಾ ಹೇಳ್ತಾರೆ ರುದ್ರ ಮಾಲೆ ಅಂದ್ರೆ ಏನು? ಎಲ್ಲ ಆತ್ಮಗಳ ಮಾಲೆಗೆ ರುದ್ರ ಮಾಲೆ ಅಂತ ಕರೀತಾರೆ, ಅಂದ್ರೆ ಆತ್ಮಗಳ ಮಾಲೆ. ಇನ್ನೊಂದು ಮಾಲೆ ರುಂಡ ಮಾಲೆ ಅಂದ್ರೆ ಅದು ಬ್ರದರ್ಸ್ ಸಿಸ್ಟರ್ಸ್ ಗಳ ಮಾಲೆ. ಎತ್ತೋ ಬುದ್ಧಿ ಮೇ ಆತಾ ಹೈ ಅಂದ್ರೆ ಸಹೋದರ ಸಹೋದರಿ ಮಾಲೆ, ದೇಹಧಾರಿಗಳ
ಮಾಲೆ ಅಂತ. ಯತ್ ಬುದ್ಧಿ ಮೇ ಆತಾ ಹೇ ಅಂದ್ರೆ ದೇವಿ ದೇವತೆಗಳು, ಮನುಷ್ಯ ದೇಹ ಅಲ್ಲ ಅದು. ರುಂಡ ಅಂತಂದ್ರೆ ಬಾಬಾ ಎತ್ತಿದ್ರೆ ಅದು ರುಂಡ ಅಂದ್ರೆ ದೇಹ ಅಂತ, ದೇಹ ಇರುವುದು ಮಾಲೆ. ಯತ್ ಬುದ್ಧಿ ಮೇ ಆತಾ ಹೇ ಹಮ್ ಆತ್ಮ ಬಹುತ್ ಛೋಟಿ ಛೋಟಿ ಬಿಂದಿ ಮಾಫಿಕ್ ಹೇ. ಇದು ನಾವು ಮಕ್ಕಳ ಬುದ್ಧಿಯಲ್ಲಿ ಬರುತ್ತೆ, ನಾವೆಲ್ಲ ಆತ್ಮಗಳು ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಬಿಂದು ರೂಪದಲ್ಲಿ ಇದ್ದೇವೆ. ಗಾಯನ್ ಭಿ ಹೇ ಭ್ರುಕುಟಿ ಕೆ ಬೀಚ್ ಮೇ ಚಮಕ್ತಾ ಹೇ ಅಜಬ್ ಸಿತಾರ. ಗಾಯನ ಇದೆ, ಭ್ರುಕುಟಿಯ ಮಧ್ಯದಲ್ಲಿ ಅದ್ಭುತವಾದ ನಕ್ಷತ್ರ ಹೊಳೆಯುತ್ತೆ. ಅಭಿ ತುಮ್ ಸಮಜ್ತೆ ಹೋ ಹಮ್ ಆತ್ಮ ಚೈತನ್ಯ ಹೇ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮಗಳೇನಾಗಿದ್ವಿ, ಚೈತನ್ಯ, ಚೈತನ್ಯಗಳಾಗಿದ್ದೇವೆ. ಏಕ ಛೋಟಿ ಸಿತಾರೆ ಮಿಸಲ್ ಹೇ. ಆತ್ಮ ಹೇಗಿದೆ, ಅತಿ ಸಣ್ಣ ಒಂದು ನಕ್ಷತ್ರದ ಹಾಗೆ. ಫಿರ್ ಜಬ್ ಗರ್ಭ ಮೇ ಆತೆ ಹೇ ತೋ ಪಹಲೆ ಕಿತನಾ ಛೋಟಾ ಪಿಂಡ್ ಹೋತಾ ಹೇ. ಆದ್ರೆ ಯಾವಾಗ ಅದೇ ಆತ್ಮ ಗರ್ಭದಲ್ಲಿ ಬರುತ್ತೆ ಅವಾಗ ಅದು ಏನಾಗಿರುತ್ತೆ, ಬಹಳ ಒಂದು ಚಿಕ್ಕದಾಗಿರುವಂತ ಪಿಂಡ ಆಗಿರುತ್ತೆ. ಫಿರ್ ಕಿತನಾ ಬಡಾ ಹೋ ಜಾತಾ. ಆಮೇಲೆ ಏನಾಗ್ಬಿಡುತ್ತೆ, ಶರೀರ ವೃದ್ಧಿ ಆಗ್ತಾ ಆಗ್ತಾ ಎಷ್ಟು ದೊಡ್ಡ ಶರೀರ ನಿರ್ಮಾಣ ಆಗುತ್ತೆ. ವಹಿ ಆತ್ಮ ಅಪನೆ ಶರೀರ ದ್ವಾರ ಅವಿನಾಶಿ ಪಾಠ ಬಜಾತಿ ರಹತೆ. ನೋಡಿ, ಇಷ್ಟು ಸೂಕ್ಷ್ಮ ಅತಿ ಸೂಕ್ಷ್ಮ ಆಗಿರುವಂತ ಆತ್ಮ ಶರೀರದ ಮೂಲಕ ಅವಿನಾಶಿ ಪಾತ್ರವನ್ನ ಅಭಿನಯ ಮಾಡ್ತಾ ಇರುತ್ತೆ. ಇಸ್ ಶರೀರ ಕೋ ಹಿ ಫಿರ್ ಸಬ್ ಯಾದ್ ಕರ್ನೆ ಲಗ್ ಪಡ್ತೆ. ಆಮೇಲೆ ಅದೇ ಶರೀರವನ್ನೇ ಎಲ್ಲರೂ ನೆನಪು ಮಾಡ್ತಾರೆ. ದೇವಿ ದೇವತೆಗಳ ಶರೀರವನ್ನ ಭಕ್ತಿಯಲ್ಲಿ ನೆನಪು ಮಾಡ್ತಾರೆ, ಮತ್ತೆ ಎಲ್ಲರೂ ಇನ್ನೊಬ್ಬರು ನೆನಪು ಮಾಡೋದು ದೇಹದ ರೂಪದಲ್ಲೇ ಮಾಡ್ತಾರೆ. ಯ ಶರೀರ ಹಿ ಅಚ್ಚಾ ಬುರಾ ಹೋನೆ ಕೆ ಕಾರಣ ಸಬ್ಕೋ ಆಕರ್ಷಿತ್ ಕರ್ತಾ ಹೈ. ಬಾಬಾ ಹೇಳ್ತಾರೆ, ಈ ಶರೀರದ ಮೂಲಕನೇ ಆತ್ಮ ಪಾಪ ಅಥವಾ ಪುಣ್ಯ, ಒಳ್ಳೇದು ಕೆಟ್ಟದ್ದು ಕಾರ್ಯ ಮಾಡುತ್ತಲ್ಲ, ಹಾಗಾಗಿ ಈ ಶರೀರನೇ ಎಲ್ಲರಿಗೂ ಏನ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಅಂದ್ರೆ ಕಾಣೋದೇನು, ಶರೀರ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸತ್ಯುಗ್ ಮೇ ಏಸೆ ನಹಿ ಕಹೆಂಗೆ ಕಿ ಆತ್ಮಾಭಿಮಾನಿ ಬನೋ. ಬಾಬಾ ತಿಳಿಸ್ಕೊಡ್ತಿದ್ರೆ, ಸತ್ಯುಗದಲ್ಲಿ ಯಾರು ನೀವು ಆತ್ಮಾಭಿಮಾನಿ ಆಗ್ರಿ ಅಂತ ಯಾರು ಹೇಳೋದಿಲ್ಲ. ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ ಅಂತ ಯಾರು ಹೇಳೋದಿಲ್ಲ. ಯ ಜ್ಞಾನ್ ತುಮೆ ಅಭಿ ಹಿ ಮಿಲ್ತಾ ಹೇ. ಈ ಜ್ಞಾನ ನೀವು ಮಕ್ಕಳಿಗೆ ಈಗಲೇ ಸಿಗುತ್ತೆ. ಏಕೆಂದ್ರೆ ನೀವು ಮಕ್ಕಳಿಗೆ ಇವಾಗ ಗೊತ್ತಿದೆ, ನಮ್ಮ ಆತ್ಮ ಏನಾಗೋಗ್ಬಿಟ್ಟಿದ್ದೇವೆ, ಪತೀತ ಆಗೋಗ್ಬಿಟ್ಟಿದ್ದೇವೆ. ಪತೀತ್ ಹೋನೆ ಕಾರಣ ಜೋ ಕಾಮ್ ಕರ್ತಿ ಹೈ ವಹ ಸಭಿ ಉಲ್ಟಾ ಹೋ ಜಾತಾ ಹೈ. ಪತೀತರಾಗಿರೋ ಕಾರಣ ಏನು ನಾವು ಕೆಲಸ ಮಾಡ್ತೇವೋ ಅದೆಲ್ಲವೂ ಏನಾಗೋಗ್ಬಿಡುತ್ತೆ, ಉಲ್ಟಾ ಆಗೋಗ್ಬಿಡುತ್ತೆ. ಪಾಪ ಸುಲ್ಟಾ ಕಾಮ್ ಕರಾತೆ. ಆದ್ರೆ ಬಾಬಾ ನಾವು ಮಕ್ಕಳಿಂದ ಏನ್ ಮಾಡಿಸ್ತಾರೆ, ಸರಿಯಾದ ಕೆಲಸ ಮಾಡಿಸ್ತಾರೆ. ಮಾಯೆ ಉಲ್ಟಾ ಕೆಲಸ ಮಾಡಿಸುತ್ತೆ, ಬಾಬಾ ಸೀದಾ ಕೆಲಸ ಸರಿಯಾದ ಕೆಲಸ ಮಾಡಿಸ್ತಾರೆ. ಸಬ್ಸೆ ಉಲ್ಟಾ ಕಾಮ್. ಎಲ್ಲಕ್ಕಿಂತ ಉಲ್ಟಾ ಕೆಲಸ ಯಾವುದು, ಎಲ್ಲಕ್ಕಿಂತ ಉಲ್ಟಾ ಕೆಲಸ ಭಕ್ತಿಯಲ್ಲಾಗಿರೋದು. ತಂದೆಯನ್ನ ಸರ್ವವ್ಯಾಪಿ ಅಂತ ಹೇಳಿರೋದು. ಆತ್ಮ ಜೋ ಪಾಠ ಬಜಾತಿ ವ ಅವಿನಾಶಿ ಹೇ. ಆತ್ಮ ಏನ್ ಪಾತ್ರ ಮಾಡುತ್ತೆ ಆ ಪಾತ್ರ ಏನಾಗಿರುತ್ತೆ, ಅವಿನಾಶಿ ಆಗಿರುತ್ತೆ. ಬಾಬಾ ಹೇಳ್ತಾರೆ, ಉನ್ಕೋ ಜಲಾಯ ನಹಿ ಜಾತಾ ಉನ್ಕಿ ತೋ ಪೂಜಾ ಹೋತಿ ಹೇ. ಬಾಬಾ ಹೇಳ್ತಾರೆ, ದೇವತೆಗಳನ್ನ ಸುಡೋದಿಲ್ಲ, ಅವರನ್ನೇನ್ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಶರೀರಕ್ಕೂ ಜಲಾಯ ಜಾತ. ಸುಡೋದೇನನ್ನ, ಶರೀರವನ್ನ ತಾನೆ. ಶರೀರ ಸುಟ್ಟೋಗುತ್ತೆ, ಆತ್ಮ ಸುಡಲ್ಲ. ಆತ್ಮ ಜब शरीर छोड़ती तो शरीर को जलाते हैं. ಆತ್ಮ ದೂಸರೆ ಶರೀರ ಮೇ ಪ್ರವೇಶ ಕರ್ತೆ. ಆತ್ಮ ಏನಾಗುತ್ತೆ ಅವಾಗ, ಬೇರೆ ಶರೀರ ತಗೊಳುತ್ತೆ. ಆತ್ಮ ಇಲ್ಲದೆ ಶರೀರ 2-4 ದಿನ ಕೂಡ ಇರೋದಿಲ್ಲ. ನೋಡ್ರಿ, ಆತ್ಮ ಇಲ್ಲದೆ ಇದ್ರೆ ಶರೀರ 2 ದಿನ 4 ದಿನಾನು ಇರೋದಿಲ್ಲ. ಕೊಳಿಲಿಕ್ಕೆ ಶುರು ಆಗ್ಬಿಡ್ತದ, ಅದು ಸ್ಮೆಲ್ ಬರ್ಲಿಕ್ಕೆ ಶುರು ಆಗ್ತದೆ, ಕೊಳಿಲಿಕ್ಕೆ ಶುರು ಆಗ್ತದೆ. ಕೈ ತೋ ಫಿರ್ ಶರೀರ ಮೇ ದವಾಯಿ ಆದಿ ಲಗಾಕರ್ ರಖ್ ಭಿ ದೇತೆ ಹೈ. ಕೆಲವರು ಆತ್ಮ ಶರೀರ ಬಿಟ್ಟು ಹೋದ್ಮೇಲೆ ಅದಕ್ಕೆ ಔಷಧಿ, ಏನು ಎಲ್ಲ ಏನು ಶರೀರ ನಾಶ ಆಗದೆ ಇರುವಂತ ಔಷಧಿಗಳಿರ್ತವೆ, ಅದನ್ನ ಹಾಕಿ ಇಟ್ಕೊಳ್ತಾರೆ. ಭಾರತದಲ್ಲಿ ಅಲ್ಲ, ಯಾವ ದೇಶದಲ್ಲಿ, ಯಾವ ದೇಶದಲ್ಲಿ, ಕೆಲವೊಂದು ದೇಶಗಳಲ್ಲಿ ಇವತ್ತಿಗೂ ಕೂಡ ಕೆಲವೊಂದು ಆದಿವಾಸಿಗಳಲ್ಲಿ ಯಾವ ರೀತಿ ಇದೆ ಅಂತೆ. ಅದು ಒಬ್ಬರದಾಯ್ತು. ಯಾರು ಶರೀರ ಬಿಟ್ರು ಅವರು ಅದನ್ನ ಪ್ರಿಸರ್ವೇಟಿವ್ಸ್ ಏನೋ ಹಾಕಿ ಅದ ಅವ್ರನ್ನ ಹಂಗೆ ರೆಡಿ ಮಾಡಿರ್ತಾರೆ. ವರ್ಷ ವರ್ಷ ತೆಗಿಯೋದು, ಅವ್ರಿಗೆ ಡ್ರೆಸ್ ಚೇಂಜ್ ಮಾಡೋದು, ಅವ್ರ ಶ್ರಾದ್ದ ದಿನ ಡ್ರೆಸ್ ಚೇಂಜ್ ಮಾಡೋದು. ಅವ್ರು ಸ್ಪೆಕ್ಟ್ ಹಾಕ್ತಾ ಇದ್ರ, ಶವಕ್ಕೂ ಸ್ಪೆಕ್ಟ್ ಹಾಕಿಟ್ಟಿರ್ತಾರೆ. ಕೆಲವೊಂದ್ ಕಡೆ ಇದೆ, ಕೆಲವೊಂದ್ ದೇಶದಲ್ಲಿ ಇನ್ನೂ ಇದೆ ಆ ಪದ್ಧತಿ.
ಇನ್ನು ಎಷ್ಟೋ ಅಜ್ಜಿ ತಾತ ಅವರೆಲ್ಲ ಇದಾರಂತ ಇನ್ನು. ಆ ಅಲ್ವಾ, ಅವ್ರ ತಾತಗಳು ಅವ್ರ ತಾತ ಅವ್ರನ್ನೆಲ್ಲ ಇಟ್ಕೊಂಡಿದಾರಂತ ಇನ್ನು. ಆಮೇಲೆ ಎಲ್ರದ್ದು ಇಟ್ಕೊಳಲ್ಲ, ಯಾರು ಲೀಡರ್ಸ್ ಇರ್ತಾರೆ, ಯಾರು ಹೆಡ್ ಇರ್ತಾರೆ ಅಂತವ್ರ ಶರೀರನ ಹಂಗೆ ಉಳಿಸ್ಕೊಂಡ್ಬಿಡ್ತಾರಂತವ್ರು. ಒಣಗ್ಸ್ ಹಂಗೆ ಇಟ್ಕೊಂಡ್ಬಿಡ್ತಾರೆ. ಆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಕೆಲವರು ಔಷಧಿ ಇತ್ಯಾದಿಗಳನ್ನ ಹಾಕಿ ಹಾಗೆ ದೇಹವನ್ನ ಇಟ್ಕೊಳ್ತಾರೆ. ಮೋಸ್ಟ್ಲಿ ಆಫ್ರಿಕಾ ಕಡೆ ಎಲ್ಲೋ ಯಾವ್ದು ದೇಶದಲ್ಲಿದೆ ಅಂತ ಕೇಳಿದ್ದೆ. ಪರಂತು ಫಾಯ್ದಾ ಕ್ಯಾ, ಅದರ ಲಾಭ ಏನು? ಹಾಗೆ ಚರ್ಚ್ ಅಲ್ಲಿ ಒಬ್ಬ ಸಂತನ ಈಗ್ಲೂ ಇಟ್ಟಿದಾರ, ಈಗ್ಲೂ ಇದೆ. ಎಷ್ಟು 400-500 ಹೇಳ್ತಾರೆ. ಅಷ್ಟು 100 ವರ್ಷದ ಹಿಂದೆ ಬೆಳೆದಿರೋದು ಎಷ್ಟು ಉದ್ದ ಆಗ್ಬೇಕಿತ್ತು. ಆದ್ರೆ ಉದ್ದ ಅಂತೂ ಇದೆ, ನಾನ್ ನೋಡಿದ್ದೀನಿ. ಮೋಸ್ಟ್ಲಿ ಅವನು ಒಬ್ಬ ಸಂತ, ಅವನು ಉಗುರು ತೆಗೆದಿರ್ಲಿಕ್ಕಿಲ್ಲ ಅಥವಾ ಆತರ ಕಾಣುತ್ತೆ. ಅಷ್ಟೊಂದೇನು ಉದ್ದ ಇಲ್ಲ, ಆದ್ರೆ ಉಗುರು ಉದ್ದ ಇದೆ. ಅಷ್ಟೊಂದು ದಿನ ಬೆಳೆಯುತ್ತೆ ಅನ್ನುವಷ್ಟೇನು ಉದ್ದ ಇಲ್ಲ. ಇನ್ನು ಅಲ್ಲಿ ಗೋವಾದಲ್ಲಿದೆ ಕ್ರಿಶ್ಚಿಯನ್ ಕಾ ಏಕ ಸೇಂಟ್ ಜೇವಿಯರ್. ಝೇವಿಯರ್ ಅನ್ನುವಂತ ಒಬ್ಬ ಸೇಂಟ್, ಒಬ್ಬ ಸಂತ, ಅವನ ದೇಹವನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಸುಮಾರು ಎಷ್ಟೋ ವರ್ಷ ಅಂತ ಹೇಳ್ತಾರ ಅವನ, ಆ ಸಂತನಿಗೆ. कहते उसका शरीर अभी भी रखा हुआ है, उनका भी जैसे मंदिर बना हुआ है. ದೊಡ್ಡ ಚರ್ಚೆ ಇದೆ ಅವಂದು, ಇಡೀ ಜಗತ್ತಿನವರೆಲ್ಲರೂ ನೋಡ್ಲಿಕ್ಕೆ ಹೋಗ್ತಾರ ಚರ್ಚ್ಗೆ. ಒಂದು ಮಂದಿರ ಮಾಡಿಟ್ಟಿದ್ದಾರೆ. ಕಿಸ್ಕೋ ದಿಕ್ಕಾತೆ ನಹಿ ಹೇ, ಸಿರ್ಫ್ ಉನ್ಕೆ ಪಾವ್ ದಿಕ್ಕಾತೆ. ಯಾರಿಗೂ ತೋರ್ಸಲ್ಲ ಅದನ್ನ. ತೋರಿಸ್ತಾರ ಇವಾಗ್ಲೂನು, ಬರೀ ಅವನ್ ಪಾದ ಅಷ್ಟೇ ತೋರಿಸ್ತಾರಂತೆ. ಮುಸ್ಲಿಂ ಮುಖ ನೋಡಿದ್ರೆ ಅದ್ರ ಹೆದರ್ಬೋದು ಅಂತ ಬರೀ ಪಾದ ತೋರಿಸ್ಬೋದು. कहते हैं कोई पाँव छू लेता तो बीमार नहीं होता. ಅವ್ನ ಪಾದ ಮುಟ್ಟಿದ್ರು, ಇವಾಗೆಲ್ಲ ಗ್ಲಾಸ್ ಎಲ್ಲ ಹಾಕಿಟ್ಟಿದ್ದಾರೆ, ಮೋಸ್ಟ್ಲಿ ಅವಾಗ ಓಪನ್ ಇಟ್ಟಿದ್ರೇನ ಅವ್ನ ಪಾದ ಎಲ್ಲರೂ ಮುಟ್ಟು ಬರ್ತಿದ್ರಂತೆ. ಇಂಥ ನಂಬಿಕೆ ಇತ್ತಂತೆ, ಹೋಗಿ ಅವ್ನ ಪಾದ ಮುಟ್ಟು ಬಂದ್ರೆ ನಮ್ಗೆ ಯಾವ್ದು ಕಾಯಿಲೆ ಬರೋದಿಲ್ಲ, ನಮ್ಮ ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಒಂದ್ ನಂಬಿಕೆ ಇತ್ತು. पाँव छूने से बीमारी से हल्के हो जाते तो समझते उनकी कृपा. ಹಾಗೆ ಆರೋಗ್ಯವಂತರಾಗ್ಬಿಡ್ತೀವಿ, ಅವನ ಕೃಪೆ ಸಿಕ್ಬಿಡುತ್ತೆ ಅಂತ ಮಾತಾಡ್ಕೊಳ್ತಾರೆ. ಬಾಬಾ ಕತೆ ಭಾವನಾಕ ಭಾಡ ಮಿಂಚಾತ. ಭಕ್ತಿಯಲ್ಲಿ ಬಹಳಷ್ಟು ಏನಾಗೋದು, ಅವರ ಭಾವನೆ ನಿಶ್ಚಯದಿಂದ ಏನಾದ್ರೂ ಅಂದುಕೊಂಡ್ಬಿಟ್ರೆ, ಒಳಗಡೆ ಒಂದು ಮೈಂಡ್ ಇರುತ್ತಲ್ಲ, ಅದ್ರೊಳಗಡೆ ಹೋಗ್ಬಿಟ್ರ ನಾನು ಇದನ್ ಮುಟ್ಟದೆ ನನ್ನ ಆರೋಗ್ಯ ಚೆನ್ನಾಗಾಗ್ಬಿಡುತ್ತೆ ಅಂದ್ರೆ ಅವ್ರು ಚೆನ್ನಾಗಾಗಿ ಹೋಗ್ಬಿಡ್ತಾರೆ ಅಲ್ವಾ. ಹೀಗೆ ಭಾವನೆಯ ಬಾಡಿಗೆ ಸಿಕ್ಬಿಡ್ತದೆ. ನಿಶ್ಚಯ ಬುದ್ಧಿ ಹೋನೆ ಸೇ ಕುಚ್ ಫಾಯ್ದಾ ಹೋತಾ ಹೈ. ಹೀಗೆ ಈ ಔಷಧಿ ಕೊಡೋ ಡಾಕ್ಟ್ರು ಹೇಳ್ತಾರೆ, ಇದನ್ನ ನಂಬಿ ತಗೊಳ್ರಿ. ಆಯುರ್ವೇದ ಡಾಕ್ಟ್ರು, ಈ ವೈದ್ಯರು ಅಂತ ಇರ್ತಿದ್ರಲ್ಲ, ಇದ್ರ ಮೇಲೆ ನಂಬಿಕೆ ಇಟ್ಟು ತಗೊಳ್ರಿ. ನೀವು ನಂಬದೇ ಇದ್ರೆ ಇದು ಏನು ಕೆಲಸ ಮಾಡಲ್ಲ ಅಂತ. ಈ ಜಗತ್ನಲ್ಲಿ ನಂಬಿಕೆ ಅನ್ನೋದಿದೆಯಲ್ಲ, ಅದು ಹೆಚ್ಚು ಕೆಲಸ ಮಾಡುತ್ತೆ. ಬಾಕಿ ಏಸೆ ಹೋತೋ ಢೇರ್ ಕೆ ಢೇರ್ ವಹಾ ಜಾಯ್ ಮೇಲ್ ಆಲಗ್ ಜಾಯ್. ಒಂದ್ ವೇಳೆ ಹಾಗೇನಾದ್ರೂ ಓದೋರ ಆರೋಗ್ಯ ಎಲ್ಲ ಚೆನ್ನಾಗಾಗ್ಬಿಟ್ರೆ, ಅಲ್ಲಿ ಜಾತ್ರೆನ ನಡೀತಿತ್ತು, ಆಸ್ಪತ್ರೆಗಳೆಲ್ಲ ಮುಚ್ಕೊಂಡು ಹೋಗ್ಬಿಡ್ತಿತ್ತು. ಕೆಲವ್ರ ಆರೋಗ್ಯ ಆಗ್ಬಿಡ್ತು, ಕೆಲವ್ರಿಗೆ ಏನಾಗ್ಲಿಲ್ಲ, ಆರೋಗ್ಯ ಚೆನ್ನಾಗಾಗ್ಲೇ ಇಲ್ಲ. ಯಾಕಂದ್ರೆ ಕೆಲವ್ರು ನಂಬಿ ಹೋಗ್ಲಿಲ್ಲ, ಅದಕ್ಕೆ ಅವ್ರದ್ದು ಆರೋಗ್ಯ ಚೆನ್ನಾಗಾಗ್ಲಿಲ್ಲ. ನಂಬಿ ಹೋದವ್ರಿಗೆ ಏನಾಗೋಗ್ಬಿಡ್ತು, ಆರೋಗ್ಯ ಚೆನ್ನಾಗಾಗೋಗ್ಬಿಡ್ತು. ಬಾಪಿ ಯಹಾ ಆಯೆ ಹೇ ಫಿರ್ ಬಿ ಇತನಾ ಢೇರ್ ನಹಿ ಹೋತೆ. ಬಾಬಾನು ಭಗವಂತನು ಬಂದು ಬಿಟ್ರುನು ಅಷ್ಟೊಂದು ರಶ್ ಆಗಿಲ್ಲ, ಯಾಕಂದ್ರೆ ಕೆಲವರಿಗೆ ನಂಬಿಕೆ ಇಲ್ಲ, ಕೆಲವರಿಗೆ ನಂಬಿಕೆ ಇರುತ್ತೆ. ಢೇರ್ ಹೋನೆಕಿ ಜಗ ಬಿ ನಹಿ ಹೇ. ಮತ್ತೆ ಡ್ರಾಮಾದಲ್ಲಿ ಅದು ಕೂಡ ಇಲ್ಲ, ಯಾಕೆಂದ್ರೆ ಬಹಳ ಜನ ಆಗ್ಬಿಟ್ರೆ ಅವ್ರಿಗೆ ಜಾಗ ಎಲ್ಲ ಬೇಕಲ್ಲ. ಜಬ್ ಮುಂದೆ ಆಗತ್ತೆ, ಆದ್ರೆ ಈಗ್ಲೇ ಇನ್ನು ಇಲ್ಲ. ಜಬ್ ಢೇರ್ ಹೋನೆ ಕಾ ಸಮಯ ಆತಾ ತೋ, ಯಾವಾಗ ಬಹಳ ಜನ ಬರೋ ಸಮಯ ಬರುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಭಗವಂತ ಬಂದಿದ್ದಾರೆ ಅಂತ, ಅವಾಗ ವಿನಾಶ ಹೋತಾ ಜಾತಾ ಹೈ, ವಿನಾಶ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಯಹ ಬಿ ಡ್ರಾಮಾ ಬನಾ ಹುವಾ ಹೈ. ಇದು ಕೂಡ ನಾಟಕ ರಚನೆ ಆಗಿದೆ. ಇಸ್ಕಾ ಆದಿವ ಅಂತ ನಹಿ ಹೈ. ಇದಕ್ಕೆ ಆದಿನೂ ಇಲ್ಲ, ಇದಕ್ಕೆ ಅಂತ್ಯ ಕೂಡ ಇಲ್ಲ. ಜಾಡ್ಕಿ ಜರ್ಜರಿಭೂತ ಅವಸ್ಥಾ ಹೋತಿ ಹೈ. ಆದ್ರೆ ವೃಕ್ಷ ಏನಾಗುತ್ತೆ, ಜರ್ಜರಿತ ಸ್ಥಿತಿಯನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ತಮೋ ಪ್ರಧಾನ ಆಗ್ಬಿಡುತ್ತೆ. ಅವಾಗ ಈ ವೃಕ್ಷ ಏನ್ ಮಾಡ್ಬೇಕಾಗತ್ತೆ,
ಚೇಂಜ್ ಆಗ್ಬೇಕಾಗತ್ತೆ. ಕಿತನಾ ಯಹ ಬೇಹದ್ ಕಾ ಬಡಾ ಝಾಡ್ ಹೈ. ಈ ವೃಕ್ಷ, ಮಾನವ ವೃಕ್ಷ ಏನಿದೆ, ಇದೆಷ್ಟು ದೊಡ್ಡ ಬೇಹದ್ದಿನ ವೃಕ್ಷ ಆಗಿದೆ. ಪಹಲೆ ವಹ ಆಯಂಗೆ ಜಿನ್ಕೋ ಪಹಲೆ ನಂಬರ್ ಮೇ ಜಾನಾ ಹೈ. ಫಸ್ಟ್ ಯಾರು ಬರ್ತಾರಂದ್ರೆ, ಯಾರು ಮೊದಲನೇ ನಂಬರ್ ನಲ್ಲಿ ಹೋಗ್ಬೇಕಾಗಿರುತ್ತಲ್ಲ ಅವ್ರು ಫಸ್ಟ್. ನಂಬರ್ ವಾರ್ ಆಯಂಗೆನಾ, ಸಭಿ ಸೂರ್ಯವಂಶಿ ತೋ ಇಕ್ಕಟ್ಟೆ ನಹಿ ಆಯಂಗೆ. ಸೂರ್ಯವಂಶಿಗಳೆಲ್ಲರೂ ಒಟ್ಟಿಗೆ ಪರಂಧಾಮದಿಂದ ಸಾಕಾರ ಜಗತ್ತಿಗೇನೋ ಬಂದ್ ಬಿಡೋದಿಲ್ಲ. ಚಂದ್ರವಂಶಿ ಬಿ ಸಭಿ ಇಕ್ಕಟ್ಟೆ ನಹಿ ಆತೆ. ಹಾಗೆ ಚಂದ್ರವಂಶಿಗಳು ಕೂಡ ಎಲ್ಲರೂ ಒಂದೇ ಸಲ ಬಂದ್ಬಿಡಲ್ಲ. ನಂಬರ್ ವಾರ್ ಮಾಲಾ ಅನುಸಾರ ಹಿ ಆಯಂಗೆ. ನಂಬರ್ ವಾರ್ ಆಗಿ ಮಾಲೆಯ ಅನುಸಾರವಾಗಿನೇ ಬರ್ತಾರೆ. ಪಾಠಧಾರಿ ಸಭಿ ಇಕ್ಕಟ್ಟೆ ಕೈಸೆ ಆಯಂಗೆ. ಎಲ್ಲಾ ಪಾತ್ರಧಾರಿಗಳು ಒಟ್ಟಿಗೆ ಹೇಗ್ ಬರ್ತಾರೆ. ಖೇಲ್ ಹಿ ಬಿಗಡ್ ಜಾಯ್. ಆಟನೇ ಕೆಟ್ಟೋಗ್ಬಿಡ್ತಿತ್ತು ಅಂತಿದ್ದಾರೆ ಬಾಬಾ. ಒಂದ್ ನಾಟಕನೇ ಕೆಟ್ಟೋಗ್ಬಿಡ್ತಿತ್ತು. ಈ ಖೇಲ್ ಬಡಾ ಎಕ್ಯುರೇಟ್ ಬನಾ ಹುವಾ ಹೈ. ಈ ಆಟ ಎಕ್ಯುರೇಟ್ ಆಗಿ ರಚನೆ ಆಗಿದೆ. ಇಸ್ಮೇ ಕೊಯಿ ಚೇಂಜ್ ಹೋ ನಹಿ ಸಕ್ತಾ. ಇದ್ರಲ್ಲಿ ಏನು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೀಠೆ ಮೀಠೆ ಬಚ್ಚೆ ಜಬ್ ಯಹಾ ಬೇಠತೆ ಹೋ ತೋ ಬುದ್ಧಿ ಮೇ ಯಹಿ ಯಾದ್ ರಹನಾ ಚಾಹಿಯೆ. ಮಧುರ ಮಧುರ ಮಕ್ಕಳು, ನೀವು ಇಲ್ಲಿ ಕುತ್ಕೊಂಡಿದ್ದೀರಿ ಅಂದ್ಮೇಲೆ ಬುದ್ಧಿಯಲ್ಲಿ ನಾವು ಮಕ್ಕಳಿಗಿದೆ ನೆನ್ಪಿರ್ಬೇಕು, ಬಾಬಾ ನೆನ್ಪಿರ್ಬೇಕು, ಜ್ಞಾನನೇ ನೆನ್ಪಿರ್ಬೇಕು. ಅವ್ರ ಸತ್ಸಂಗ ಮೇತೋ ಅವ್ರವ್ರ ಬಾತೆ ಬುದ್ಧಿ ಮೇ ಆತಿ. ಬೇರೆ ಸತ್ಸಂಗಗಳಲ್ಲಿ ಏನೇನೋ ನೆನ್ಪು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕೂತಿರ್ತಾರಲ್ಲ. ಆದ್ರೆ ಇಲ್ಲಿ ಓದಿಸ್ತಿರೋರು ಒಬ್ಬ ತಂದೆ ತಾನೆ. ಇದರಿಂದಲೇ ನಾವು ಮಕ್ಕಳ ಕಮಾಯಿ ಇದೆ, ಜ್ಞಾನದಿಂದಲೇ ನಾವು ಮಕ್ಕಳ ಸಂಪಾದನೆ ಇದೆ. ಉನ್ ಶಾಸ್ತ್ರೋ ಆದಿ ಕೋ ಪಡ್ನೆ ಸೆ ಕಮಾಯಿ ನಹಿ ಹೋತಿ ಹೈ. ಆ ಶಾಸ್ತ್ರ ಇತ್ಯಾದಿಗಳನ್ನ ಓದೋದ್ರಿಂದ ಏನಾಗೋದಿಲ್ಲ, ಸಂಪಾದನೆ ಆಗೋದಿಲ್ಲ. ಕುಚ್ ನ ಕುಚ್ ಗುಣ ಅಚ್ಚೆ ಹೋತೆ. ಆದ್ರೆ ಶಾಸ್ತ್ರ ಓದಿದ್ರೆ ಏನು ಒಳ್ಳೇದಾಗತ್ತಂದ್ರೆ ಗುಣ ಏನಾಗುತ್ತೆ, ಸುಧಾರಣೆ ಆಗತ್ತೆ. ರಾಮಾಯಣ ಓದ್ದವ್ರಿಗೆ ರಾಮ ಏಕ ಪತ್ನಿ ವೃತಸ್ಥ ಆಗಿದ್ದ ಅನ್ನುವಂಥದ್ದು ಒಂದು ಧಾರಣೆ ಆಗ್ಬೋದು. ಒಂದೊಂದು ಶಾಸ್ತ್ರ ಒಂದೊಂದು ಕಲ್ಸುತ್ತೆ. ಗರುಡ ಪುರಾಣ ಏನು ತಪ್ಪು ಮಾಡಬಾರ್ದು ಅಂತ ಕಲ್ಸುತ್ತೆ. ಶಾಸ್ತ್ರಗಳೆಲ್ಲ ರಚನೆ ಆಗಿದ್ದೇ ಹಾಗಿತ್ತಾನೆ. ರಾಜರು ಹೆಂಗ್ ನಡ್ಕೋಬೇಕು, ಪ್ರಜೆಗಳು ಹೆಂಗಿರ್ಬೇಕು, ಎಲ್ಲ ಜೀವನ ಹೇಗ್ ಮಾಡ್ಬೇಕು ಅನ್ನುವಂತ ಒಂದು ಮಾರಲ್ ಸ್ಟೋರಿ ಇದ್ದಂಗವೆಲ್ಲ ರಾಮಾಯಣ ಮಹಾಭಾರತ ಅಲ್ವಾ. ಆಗಿನ ಕಾಲದ ಮೌಲ್ಯಕ್ಕನುಸಾರವಾಗಿ ಆ ಕಥೆಯನ್ನ ಕಟ್ಟಿದ್ದಾರೆ. ಅದನ್ನು ಓದೋದ್ರಿಂದ ಒಂದಿಲ್ಲ ಒಂದು ಗುಣ ಧಾರಣೆ ಆಗತ್ತೆ ಹೊರತು ಶಾಸ್ತ್ರ ಓದೋದ್ರಿಂದ ಬೇರೆ ಆತ್ಮಕ್ಕೆ ಇನ್ಯಾವುದೇ ಸಂಪಾದನೆ, ಗತಿ ಸದ್ಗತಿ ಅಥವಾ ಮುಕ್ತಿ ಜನ್ಮುಕ್ತಿ ಅವೆಲ್ಲ ಸಿಗಲ್ಲ. ಗ್ರಂಥ ಪढ़ने से बैठते हैं तो ऐसे नहीं कभी निर्विकारी होते हैं. ಈಗ ಗ್ರಂಥ ಸಾಹಿಬ್ ಓದ್ಲಿಕ್ಕೆ ಕುತ್ಕೊಂಡಿದ್ದಾರೆ ಅನ್ಕೊಳ್ರಿ, ಅಥವಾ ಯಾವುದೇ ಶಾಸ್ತ್ರ ಓದ್ತಾರೆ. ಈ ಭಗವದ್ಗೀತೆನೆ ತಗೊಂಡ್ರಿ, ಅದರಲ್ಲಿ ಬರ್ದಿದ್ದಾರೆ ಕಾಮ ಮಹಾಶತ್ರು, ಕಾಮ ಕ್ರೋಧ ಲೋಭ ಇದು ಮೂರು ನರಕದ ಹೆಬ್ಬಾಗಿಲು. ಆದ್ರೆ ಯಾರಾದ್ರೂ ಬಿಡ್ತಾರ? ಕಾಮವನ್ನ, ಕಾಮ ವಿಕಾರವನ್ನ ಯಾರು ಅಲ್ಲಿ ಬಿಡೋದಿಲ್ಲ. ನಿರ್ವಿಕಾರಿ ಅಂತೂ ಆಗೋದಿಲ್ಲ. ಹಾಗಾದ್ರೆ ಏನ್ ಲಾಭ ಆಯ್ತು ಅಲ್ವಾ. ಕೆಲವು ಗುಣಗಳನ್ನ ಧಾರಣೆ ಮಾಡ್ಕೊಳ್ತಾರೆ. ಬಾಬಾ ಕಹತೆ ಇಸ್ ದುನಿಯಾ ಮೇ ಸಭಿ ಭ್ರಷ್ಟಾಚಾರ ಸೆ ಪೈದಾ ಹೋತೆ ಹೈ. ಬಾಬಾ ಹೇಳ್ತಾರೆ, ಈ ಜಗತ್ನಲ್ಲಿ ಎಲ್ಲರೂ ಭ್ರಷ್ಟಾಚಾರದಿಂದಲೇ ಅಂದ್ರೆ ವಿಕಾರದಿಂದಲೇ ಜನ್ಮವನ್ನ ತೆಗೆದುಕೊಳ್ತಾರೆ. ತುಮ್ ಬಚ್ಚೋ ಸೆ ಕೈ ಪೂಚ್ತೆ ಹೈ ವಹಾ ಜನ್ಮ ಕೈಸೆ ಹೋಗಾ. ಅದಕ್ಕೆ ನಾವು ಮಕ್ಕಳಿಗೆ ಅವರು ಪ್ರಶ್ನೆ ಮಾಡ್ತಾರೆ ಈ ಪಾಯಿಂಟ್ ಹೇಳಿದಾಗ, ಹಾಗಾದ್ರಲ್ಲಿ ಹೇಗೆ ಜನ್ಮ ಆಗುತ್ತೆ ಅಂತ. ಬೋಲೋ ವಹಾ ತೋ 5 ವಿಕಾರ ಹಿ ನಹಿ. ಅವ್ರಿಗೆ ಹೇಳ್ರಿ, ಅಲ್ಲಿ 5 ವಿಕಾರಗಳು ಇಲ್ಲವೇ ಇಲ್ಲ. ಯೋಗದ ಬಲದಿಂದಲೇ ಅಲ್ಲಿ ಮಕ್ಕಳ ಜನ್ಮ ಆಗತ್ತೆ. ಅದಕ್ಕೆ ಉದಾಹರಣೆ ಹೇಳ್ಬೋದು, ಕುಂತಿ ಬಗ್ಗೆ ಅಥವಾ ಮೇರಿ ಬಗ್ಗೆ. ಬೇರೆ ಧರ್ಮದಲ್ಲೂ ಕೂಡ ನಂಬಿಕೆ ಇದೆ ಅಲ್ವಾ. ಆ ಸಂಕಲ್ಪದ ಶಕ್ತಿಯಿಂದ, ತಪಸ್ಸಿನ ಬಲದಿಂದಲೂ ಕೂಡ ಮಕ್ಕಳಿಗೆ ಜನ್ಮ ಕೊಡಬಹುದು ಅನ್ನೋ ಉದಾಹರಣೆ ಅನೇಕ ಶಾಸ್ತ್ರಗಳಲ್ಲಿ ಇದಾವೆ. ಪಹಲೆ ಹಿ ಸಾಕ್ಷಾತ್ಕಾರ ಹೋತಾ ಹೈ ಕಿ ಬಚ್ಚಾ ಆನೆ ವಾಲಾ ಹೈ. ಸತ್ಯುಗದಲ್ಲಿ ಮೊದಲೇ ಸಾಕ್ಷಾತ್ಕಾರ ಆಗ್ಬಿಡುತ್ತಂತೆ, ನನಗೆ ಮಗ ಹುಟ್ಟಲಿದ್ದಾನೆ, ಮಗಳು ಹುಟ್ಟಲಿದ್ದಾಳೆ. ವಾ ವಿಕಾರ ಕಿ ಬಾತ್ ಹಿ ನಹಿ. ಅಲ್ಲೇನಿಲ್ಲ, ವಿಕಾರದ ಮಾತೇ ಇಲ್ಲ. ಯಹಾತೋ ಇಲ್ಲಿ ಅಂತೂ ಬಚ್ಚೋಂ ಕೋ ಭಿ ಮಾಯಾ ಗಿರಾ ದೇತೆ ಹೈ. ಇಲ್ಲಿ ಅಂತೂ ಮಕ್ಕಳಿಗೂ ಕೂಡ, ಬಾಬಾರವರ ಮಕ್ಕಳಿಗೂ ಕೂಡ ಮಾಯೆ ಬೀಡಿಸ್ಬಿಡುತ್ತೆ. ಕೊಯ್ ಕೊಯ್ ತೋ ಬಾಪ್ ಕೋ ಆಕರ್ ಸುನಾತೆ ಭಿ ಹೈ. ಕೆಲವರು ಬಾಬಾರು ಬಂದು ತಿಳಿಸ್ತಾರೆ, ಬಾಬಾ ಹೀಗಾಯ್ತು. ಸುನಾಯಂಗೆ ನಹಿ ತೋ 100 ಗುಣ ದಂಡ ಪಡ್ ಜಾಯೇಗಾ. ನೀವು ಮಾಡಿದ ತಪ್ಪನ್ನ ಬಾಬಾರ್ಗೆ ಹೇಳ್ಕೊಳ್ದೆ ಇದ್ರೆ 100ರಷ್ಟು ಶಿಕ್ಷೆಯನ್ನ ತಿನ್ಬೇಕಾಗತ್ತೆ. बाप तो सभी बच्चों को कहते हैं कि कोई भी पाप कर्म नहीं
हो जाता तो बाबा को झट बताना चाहिए. ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಏನಾದ್ರೂ ಪಾಪ ಕರ್ಮಗಳು ನಿಮ್ಮಿಂದ ಆದ್ರೆ ತಕ್ಷಣ ಏನ್ ಮಾಡ್ಬಿಡಿ, ಬಾಬಾ ಅವ್ರಿಗೆ ತಿಳಿಸ್ಬಿಡಿ. ಬಾಪ್ ಅವಿನಾಶಿ ವೈದ್ಯ ಹೇ. ಬಾಬಾ ಯಾರು? ಅವಿನಾಶಿ ವೈದ್ಯ, ಸರ್ಜನ್. ಸರ್ಜನ್ಗೆ ತಿಳಿಸಿದ್ರೆ ಏನಾಗೋಗ್ಬಿಡುತ್ತೆ, ಅವನು ಹಗುರ ಮಾಡ್ಬಿಡ್ತಾನೆ. ಕೆಲವೊಂದು ಡಾಕ್ಟರ್ ಹಿಂಗಿರ್ತಾರೆ, ಅವರು ನಾವು ಅವ್ರಿಗೆ ಕಾಯಿಲೆ ಹೇಳ್ಕೊಂಡ್ರೆ ನಮ್ ಮನ್ಸಿನ ಭಾರ ಏನಾಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ ತಾನೆ. ಕೆಲವ್ರು ಹಂಗೆ ಇರ್ತಾರೆ, ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ಮಾತಾಡ್ಸ್ಬಿಟ್ರೆ ಇವ್ರಿಗೆ ಆರಾಮ ಆಗ್ಬಿಡುತ್ತೆ. ಕೆಲವು ಔಷಧಿ ಬರ್ಕೊಡ್ತಾರ, ಅವ್ರು ತಗೊಳ್ತಾರ ಬಿಡ್ತಾರ, ಅದು ಔಷಧಿ ಎಲ್ಲಿರ್ತದೆ, ಇವ್ರು ಆರಾಮಾಗ್ಬಿಟ್ಟಿರ್ತಾರೆ. ಹಂಗಾಗಿದ್ದಿದೆ ತಾನೆ, ಆಗುತ್ತೆ. ಹಂಗೆ ಶಿವಬಾಬನು ಕೂಡ ಸರ್ಜನ್, ಅವಿನಾಶಿ ವೈದ್ಯ. ಇವ್ರ ಹತ್ರ ಎಲ್ಲಾ ತಪ್ಪುಗಳನ್ನ ಹೇಳ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಹಗುರ ಆಗ್ಬಿಡುತ್ತೆ. ಆಮೇಲೆ ಪಾಪನೂ ಏನ್ ಪಾಪ ಆಗಿರುತ್ತೆ ಅದು ಅರ್ಧದಷ್ಟು ಮಾಫಿನೂ ಆಗುತ್ತೆ. ಜಬ್ ತಕ್ ಸಂಗಮ್ ಯುಗ ಹೇ ತಬ್ ತಕ್ ಬಾಬಾ ಸೆ ಕುಚ್ छिपाना नहीं है. ಸಂಗಮ ಯುಗ ಇರೋ ತನಕ ಏನಾಗ್ಬಾರ್ದು, ಬಾಬಾ ಅವರಿಂದ ಏನು ಮುಚ್ಚಿಡಬಾರ್ದು. ಕೊಯ್ छिपाते तो ಬಾಬಾ ಕೆ ದಿಲ್ ಕೋ ಜೀತ नहीं सकते. ಯಾರು ಮುಚ್ಚಿಟ್ಕೊಳ್ತಿರಲ್ಲ ಅವರು ಬಾಬಾ ಹೃದಯವನ್ನ ಗೆಲ್ಲಲು ಸಾಧ್ಯ ಆಗುದಿಲ್ಲ. ಸಾರಾ ಮದಾರ್ ಪುರುಷಾರ್ಥ ಪರ್ ಹೈ. ಎಲ್ಲದಕ್ಕೂ ಆಧಾರ ಯಾವುದು, ಪುರುಷಾರ್ಥ ಆಗಿದೆ. ಸ್ಕೂಲ್ ಮೇ ಆಯಂಗೆ ಹಿ ನಹಿ ತೋ ಕ್ಯಾರೆಕ್ಟರ್ ಕೈಸೆ ಸುಧರೆಂಗೆ. ಶಾಲೆಗೆ ಹೋಗದೆ ಇದ್ರೆ ನಡವಳಿಕೆ ಹೇಗ್ ಸುಧಾರಣೆ ಆಗುತ್ತೆ? ಶಾಲೆಗೆ ಹೋಗದೆ ಇರೋರು ಹೆಂಗಿರ್ತಾರೆ, ಅವ್ರ ಮಾತು ಹೆಂಗಿರುತ್ತೆ, ಅವ್ರ ವ್ಯವಹಾರ ಹೆಂಗಿರುತ್ತೆ ಅಲ್ವಾ? ಹಂಗೆ ಬಾಬಾ ಹೇಳ್ತಿದ್ರೆ ಶಾಲೆಗೆ ಹೋದ್ರೆ ಎಲ್ಲಾ ನಡವಳಿಕೆಯನ್ನ ಕಲಿಬಹುದು ಅಲ್ವಾ? ಹೇಗ್ ಮಾತಾಡ್ಬೇಕು, ಹೇಗಿರ್ಬೇಕು, ಹೇಗೆ ತಿನ್ಬೇಕು, ಎಲ್ಲ ಮ್ಯಾನರ್ಸ್ ಕಲಿಸ್ತಾರೆ ತಾನೆ. ಶಾಲೆಗೆ ಹೋದ್ರೆ ಎಲ್ಲ ಮ್ಯಾನರ್ಸ್ ಕಲ್ತು ಬಿಡ್ತಾರೆ ಮಕ್ಕಳು. ಹಂಗೆ ಬಾಬಾ ಹೇಳ್ತಾರೆ, ಇಲ್ಲಿ ಬರದೇ ಇದ್ರೆ ಹೇಗ್ ಕಲಿಬೇಕು ಎಲ್ಲ ನಡವಳಿಕೆಯನ್ನ, ದೈವಿ ನಡವಳಿಕೆನ ಹೆಂಗ್ ಕಲಿಬೇಕು. इस समय सबके कैरेक्टर्स खराब है. विकार ही पहले नंबर का खराब कैरेक्टर से. ವಿಕಾರನೇ ಮೊದಲನೇ ನಂಬರಿನ ಕೆಟ್ಟ ಕ್ಯಾರೆಕ್ಟರ್ ಆಗಿದೆ ಅಂತಾರೆ ಬಾಬಾ. इसलिए बाबा कहते बच्चों काम विकार तुम्हारा महाशत्रु है. ವಿಕಾರನೇ ಮೊದಲನೇ ನಂಬರಿನ ಕೆಟ್ಟ ನಡವಳಿಕೆ ಆಗಿದೆ. ಆದ್ದರಿಂದ ತಂದೆ ಹೇಳ್ತಾರೆ, ಮಕ್ಕಳೇ, ಕಾಮ ವಿಕಾರ ನಿಮ್ಮ ಮಹಾಶತ್ರು ಆಗಿದೆ. आगे भी यह गीता का ज्ञान सुना था तो यह सभी बातें समझ में नहीं आती थी. ಬ್ರಹ್ಮ ಬಾಬಾ ಹೇಳ್ತಾರೆ, ಮೊದಲು ಕೂಡ ನಾನು ಗೀತಾ ಜ್ಞಾನವನ್ನ ಕೇಳ್ತಿದ್ದೆ, ಆದ್ರೆ ಯಾವ ಮಾತು ನನಗಲ್ಲಿ ಅರ್ಥನೇ ಆಗಿರ್ಲಿಲ್ಲ. ಬಾಪ ಡೈರೆಕ್ಟ್ ಗೀತಾ ಸುನಾತೆ. ಅಲ್ಲಿ ಇಂಡೈರೆಕ್ಟ್ ಇತ್ತು, ಅದಕ್ಕೆ ಅವ್ರಿಗೆ ಏನೋ ಅರ್ಥ ಆಗಿರ್ಲಿಲ್ಲ. ಈಗ ಶಿವಬಾಬಾ ನಾವು ಮಕ್ಕಳಿಗೆ ಡೈರೆಕ್ಟ್ ಆಗಿ ಎಲ್ಲಾ ತಿಳಿಸ್ಕೊಡ್ತಾರೆ. ಅಭಿ ಬಾಪ್ ನೇ ತುಮ್ ಬಚ್ಚೋಂ ಕೋ ದಿವ್ಯ ದೃಷ್ಟಿ ದಿ ಹೈ. ಈಗ ಬಾಬಾ ನಾವು ಮಕ್ಕಳಿಗೆ ಏನ್ ಕೊಟ್ಟಿದ್ದಾರೆ, ದಿವ್ಯ ದೃಷ್ಟಿಯನ್ನ ಕೊಟ್ಟಿದ್ದಾರೆ. ಅಂದ್ಮೇಲೆ ಭಕ್ತಿ ಕಾ ನಾಮ್ ಸುನ್ತೆ ಹಸಿ ಆತಿ ಕಿ ಕ್ಯಾ ಕ್ಯಾ ಕರ್ತೆ ತೆ. ಭಕ್ತಿ ಹೆಸರನ್ನ ಕೇಳಿದ್ರೆ ನಮ್ಗೀಗ ನಗು ಬರುತ್ತೆ, ಹೌದಲ್ಲ? ನಾವು ಭಕ್ತಿ ಹೆಸರಲ್ಲಿ ಏನೆಲ್ಲ ಮಾಡಿದ್ದೇವೆ, ನೆನ್ಪು ಮಾಡ್ಕೊಂಡ್ರಿ, ಏನೇನೆಲ್ಲ ಮಾಡಿದ್ದೀರಿ ಭಕ್ತಿ ಹೆಸರಲ್ಲಿ? ನೆನ್ಪು ಮಾಡ್ಕೊಂಡ್ರಿ ಅಲ್ವಾ? ಏನೇನ್ ಮಾಡಿದ್ದೀರಿ? ನಗು ಬರುತ್ತೆ ತಾನೆ, ಏನೇನೋ ಮಾಡ್ಬಿಟ್ಟಿದೀವಲ್ಲಪ್ಪ ಅಂತ. ಅಲ್ವಾ? ದೇವತೆಗಳಿಗೆ ಆರತಿ ಬೆಳಗೋದು, ಗಂಟೆ ಜಾಗಟೆ ಅದು ಬಿಟ್ಬಿಡ್ರಿ, ಪರವಾಗಿಲ್ಲ. ಈ ಸಾಧು ಸಂತರ ಪಾದ ತೊಳೆದವ್ರು ನೀರು ಅಲ್ವಾ, ಅದು ಏನೆಲ್ಲ ಮಾಡಿದ್ದೀವಿ. ಬಾಬಾ ಹೇಳ್ತಾರೆ, ಉಪವಾಸ ಜಾಗರಣೆ ಏನೆಲ್ಲ. ಅಭಿತು ಬಾಪ್ ಶಿಕ್ಷಾ ದೇತೆ. ಈಗ ನಾವು ಮಕ್ಕಳಿಗೆ ಬಾಬಾ ಶಿಕ್ಷಣವನ್ನ ಕೊಡ್ತಾರೆ. ಇಸ್ಮೇ ದಯಾ ಕೃಪಾ ಆಶೀರ್ವಾದ ಕಿ ಕೊಯ್ ಬಾತ್ ನಹಿ ಹೇ. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಶಿಕ್ಷಣನೇ ಎಲ್ಲ, ಕೃಪೆ ಆಶೀರ್ವಾದ ಎಲ್ಲ. ಇದ್ರಲ್ಲಿ ದಯೆ ಕೃಪೆ ಆಶೀರ್ವಾದ ಯಾವುದೇ ಮಾತು ಇಲ್ಲ. ಇದು ಶಿಕ್ಷಣ. ಶಿಕ್ಷಣ ಅಂದ್ರೆ ಶಿಕ್ಷಣ, ನಾಲೆಜ್. ನಾವು ತಗೊಂಡ್ರೆ ನಮಗ್ ಪದವಿ, ಇಲ್ಲ ಅಂದ್ರೆ ಇಲ್ಲ. ಶಿಕ್ಷಣನೇ ನಮ್ಮ ಮೇಲೆ ನಾವೇ ಕೃಪೆ ಆಶೀರ್ವಾದ ಮಾಡ್ಕೊಳ್ಳೋದಾಗಿದೆ. खुद पर ही दया कृपा व आशीर्वाद करनी है. बाप तो हर बच्चे के पुरुषार्थ कराते. ಬಾಬಾ ಅಂತೂ ಪ್ರತಿ ಮಕ್ಕಳಿಗೂ ಏನ್ ಮಾಡಿಸ್ತಾರೆ, ಪುರುಷಾರ್ಥವನ್ನ ಮಾಡಿಸ್ತಾರೆ. कोई तो पुरुषार्थ कर बाबा के दिल को जीत लेते हैं. ಕೆಲವರಂತೂ ಪುರುಷಾರ್ಥ ಮಾಡಿ ಬಾಬಾರವರ ಹೃದಯವನ್ನೇ ಗೆದ್ದು ಬಿಡ್ತಾರೆ. कोई तो पुरुषार्थ करते करते मर भी जाते हैं. ಕೆಲವರು ಪುರುಷಾರ್ಥ ಮಾಡ್ತಾ ಮಾಡ್ತಾ ಸತ್ತು ಕೂಡ ಹೋಗ್ತಾರೆ.
बाप तो हर बच्चे को एक जैसे ही पढ़ाते हैं, फिर कोई समय ऐसी गुह्य बातें निकलती हैं जो पुराना संशय ही उड़ जाता है, फिर खड़े हो जाते। इसलिए बाबा की पढ़ाई कभी मिस नहीं करनी चाहिए. ಬಾಬಾ ಪ್ರತಿ ಮಕ್ಕಳಿಗೂ ಒಂದೇ ರೀತಿ ಓದಿಸ್ತಾರೆ. ಕೆಲವರು ಹೆಚ್ಚು, ಕೆಲವರು ಕಡಿಮೆ ಅಲ್ಲ, ಎಲ್ಲರಿಗೂ ಒಂದೇ ರೀತಿಯ ಜ್ಞಾನದ ರಹಸ್ಯವನ್ನ ತಿಳಿಸ್ಕೊಡ್ತಾರೆ ಬಾಬಾ. ಹಳೆಯ ಸಂಶಯಗಳೆಲ್ಲವೂ ಶಿಕ್ಷಣದಿಂದ ಓಡಿ, ಆದ್ರಿಂದ ಬಾಬಾ ಶಿಕ್ಷಣವನ್ನ ಎಂದು ಏನಾಗ್ಬಾರ್ದು, ಮಿಸ್ ಮಾಡ್ಬಾರ್ದು. ಮುರಳಿ ಕೇಳ್ತಾ ಕೇಳ್ತಾ ಯಾವಾಗೋ ಇರುವಂತ ಸಂಶಯ ನಮ್ಗೆ, ಆ ಮಾತನ್ನ ದಿನಾ ಕೇಳ್ತಿರ್ತೇವೆ ನಾವು, ಆದ್ರೂ ಯಾವಾಗೋ ಅದು ನಮ್ಗೆ ಸ್ಟ್ರೈಕ್ ಆಗತ್ತೆ. ಅಂದ್ರೆ ಅವಾಗ ನಮ್ಗೆ ಅದ್ರ ಮೇಲೆ ನಿಶ್ಚಯ ಬರುತ್ತೆ, ಅವಾಗ ನಮ್ಗದು ಕನ್ವಿನ್ಸ್ ಆಗತ್ತೆ, ರಹಸ್ಯ ಗೊತ್ತಾಗ್ಬಿಡುತ್ತೆ ಅಲ್ವಾ. ಅದೇ ಮಾತನ್ನ ನಾವು ದಿನಾ ಕೇಳ್ತಿದ್ರು ಕೂಡ ಒಂದು ದಿನ ನಮ್ಗೆ ರಹಸ್ಯ ಗೊತ್ತಾಗೋದ್ರಿಂದ ಒಂದು ದಿನನೂ ಕೂಡ ನಾವು ಮುರಳಿಯನ್ನ ತಪ್ಪಿಸ್ಕೊಳ್ಬಾರ್ದು. ಮುಖ್ಯವಾದದ್ದು ಯಾವುದು? ತಂದೆಯ ನೆನಪು. ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡ್ಕೊಳ್ಬೇಕು. ಕೊಯ್ ಕುಚು ಚೀಚಿ ಬೋಲೇತು, ಯಾರಾದ್ರೂ ಏನಾದ್ರೂ ಚೀಚಿ ಮಾತಾಡಿದ್ರೆ ಏನ್ ಮಾಡ್ಬೇಕು? ಕೇಳಬಾರದನ್ನ ನಿಮ್ ಕಿವಿ ಕೇಳಿದ್ರು, ಮಾತಾಡಬಾರದನ್ನ, ವ್ಯರ್ಥವಾದದನ್ನ, ಅಶುದ್ಧವಾದದನ್ನ ಅಥವಾ ಮತ್ತಿನ್ಯಾವ್ದು ಮಾತುಗಳನ್ನ ತಿಳಿಸಿದ್ರೆ ಸುನ ಅನ್ಸುನ ಕರ್ದೇನಾ ಚಾಯ್, ಕೇಳಿದ್ರು ಕೇಳ್ದಂಗೆ, ಅಂದ್ರೆ ಅದನ್ನ ಬುದ್ಧಿಗೆ ತಗೊಳ್ಳೇಬಾರ್ದು. ತಗೊಂಡ್ರೆ ಏನಾಗ್ಬಿಡುತ್ತೆ? ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ, ಆತ್ಮದ ಸಂಸ್ಕಾರ ಕೆಟ್ಟ ಹೋಗ್ಬಿಡುತ್ತೆ. ಅದಕ್ಕೆ ಹೇಳೋದೇನಂತ, ಕೆಟ್ಟದನ್ನ ಕೇಳಬೇಡ್ರಿ. ಒಮ್ಮೆ ಕಿವಿಗೆ ಬಿತ್ತು ಅಂದ್ರೆ ಹೊರಗೋಗೋದು ಬಹಳ ಕಷ್ಟ ಅಂತದ್. ಯಾಕಂದ್ರೆ ಕಿವಿಯ ರಚನೆನೇ ಹಂಗಿದೆ, ಸುಳಿ 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 ಇದೆಲ್ಲ ಕಿವಿಯೊಳಗೆ ಸುಳಿ ಇರುತ್ತಲ್ಲ, ಹಂಗೆ ಒಳಗೆ ಅದು ಸುಳಿಯ ಆಕಾರದಲ್ಲೇ ಫಿಕ್ಸ್ ಆಗ್ಬಿಡುತ್ತದ, ಅಲ್ಲೇ ಸುತ್ಕೊಂಡೇ ಇರ್ತದ, ಅದು ಹೋಗೋದೇ ಇಲ್ಲ, ಹೊರಗಡೆ ಹೋಗೋದ ಕಷ್ಟ. ಅದಕ್ಕೆ ಯಾರಾದ್ರೂ ವ್ಯರ್ಥ ಮಾತಾಡ್ತಾ ಇದ್ರೆ ನಾವು ಅವ್ರ ಮಾತನ್ನ ಕೇಳಿಸ್ಕೊಳ್ಳೂಬಾರದು. ಅವ್ರು ಹೇಳುವಾಗ ಒಳ್ಳೇದನ್ನ ಸ್ವೀಕಾರ ಮಾಡ್ತಾ ಇರ್ಬೇಕು ನಾವು. ಇವ್ರು ಕೆಟ್ಟದ್ ಹೇಳ್ತಿದ್ದಾರೆ, ಆದ್ರೆ ಅವ್ರು ಹಂಗಿಲ್ಲ, ಅದ್ ಹಂಗಿಲ್ಲ, ಅದು ಒಳ್ಳೇದೇ ಇದೆ, ಹಂಗೆ ಸ್ವೀಕಾರ ಮಾಡಿದ್ರೆ ಅವಾಗ ಇದ್ರನ್ನ ಕೇಳಿಸ್ಕೊಂಡ್ರು ಒಳಗೆ ಸುಳಿ ಬರಲ್ಲ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನಂತ, ಕೊಯ್ ಕುಚ್ ಚೀಚಿ ಬೋಲೆ ಹಿಯರ್ ನೋ ಇವಿಲ್ ಊಂಚ್ ಪದ ಪಾನ ಹೇತೋ. ಒಂದ್ ವೇಳೆ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಬೇಕು ಅಂದ್ರೆ, ಶ್ರೇಷ್ಠ ಪದವಿ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಮಾನ, ಅಪಮಾನ, ದುಃಖ, ಸುಖ, ಸೋಲು, ಗೆಲುವು ಎಲ್ಲವನ್ನು ಸಮಾನ ಸ್ವೀಕಾರ ಮಾಡ್ಬೇಕು. ಶ್ರೇಷ್ಠ ಪದವಿ ಪಡ್ಕೋಬೇಕಾದ್ರೆ ಯಾರೋ ಅಪಮಾನ ಮಾಡ್ತಿರ್ತಾರೆ, ಯಾರೋ ಬೈತಿರ್ತಾರೆ, ಯಾರೋ ದುಃಖ ಕೊಡ್ತಿರ್ತಾರೆ, ಆದ್ರೆ ಅವೆಲ್ಲವನ್ನು ಸೋಲ್ತಿರ್ತೀವಿ ಅಥವಾ ಗೆಲ್ತಿರ್ತೀವಿ. ಸುಖ ಇರ್ಬೋದು, ಗೌರವ ಕೊಡ್ತಿರ್ಬೋದು, ಎಲ್ಲವನ್ನು ಏನ್ ಮಾಡ್ಬೇಕು? ಸಮಾನ ಸ್ವೀಕಾರ ಮಾಡ್ಬೇಕು. ಹೊಗಳಿದಾಗ ಉಬ್ಬೋದು, ತೆಗಳಿದಾಗ ಕುಗ್ಗೋದು ಅಲ್ಲ. ಬಾಬಾ ಕಿತನಾ ಯುಕ್ತಿಯ ಬದಲಾತೆ, ಎಷ್ಟು ಉಪಾಯಗಳನ್ನ ಬಾಬಾ ಹೇಳ್ಕೊಟ್ಟಿಲ್ಲ. ಫಿರ್ ಭಿ ಬಚ್ಚೆ ಬಾಬಾ ಕಾ ಅನ್ಸುನ ಕರ್ದೈತೆ. ಎಷ್ಟು ಹೇಳಿಲ್ಲ ಬಾಬಾ, ಬಾಬಾ ಹೇಳಿದ್ರು ಬಾಬನ್ ಮಾತನ್ನ ಏನ್ ಮಾಡ್ಬಿಡ್ತೀರಿ? ಕೇಳಿದ್ರು ಕೇಳಿಸ್ಕೊಳ್ದಂಗೆ ಇದ್ ಬಿಡ್ತೀರಿ. ಕ್ಯಾ ಪದ ಪಾಯಂಗೆ ಅಂತವ್ರು ಏನ್ ಪದವಿ ಪಡ್ಕೊಳ್ಬಹುದು? ಬಾಬಾ ಹೇಳ್ತಾರೆ, ಜಬ್ ತಕ್ ಅಶರೀ ನಹಿ ಬನೆ ತಬ್ ತಕ್ ಮಾಯಾ ಕಿ ಕುಚ್ ನ ಕುಚ್ ಚೋಟ್ ಲಗ್ತಿ ರಹತಿ. ಎಲ್ಲಿವರೆಗೆ ಅಶರೀರಿ ಆಗಲ್ಲ ಅಲ್ಲಿವರೆಗೆ ಮಾಯೆ ಒಂದಿಲ್ಲ ಒಂದು ಪೆಟ್ಟು ಕೊಡ್ತಾ ಇರುತ್ತೆ. ಬಾಬಾ ಕ ಕಹನ ನಹಿ ಮಾನ್ತಿತ್ತು ಬಾಬಾ ಕ ಡಿಸ್ರಿಗಾರ್ಡ್ ಕರ್ತೆ. ಬಾಬಾ ಹೇಳಿದನ ಕೇಳದೆ ಇದ್ರೆ ಬಾಬಾರವ್ರಿಗೆ ನೀವು ಅಗೌರವವನ್ನ ಮಾಡಿದ ಹಾಗೆ. फिर भी बाबा कहते, बच्चे सदा जीते जागते रहो और बाबा को याद कर ऊंच पद पाओ. ತಂದೆ ಹೇಳ್ತಾರೆ, ಮಕ್ಕಳೇ ಸದಾ ಚಿರಂಜೀವಿ ಆಗಿರಿ, ಸದಾ ಬದುಕೇ ಇರಿ, ಬಾಬಾವನ್ನ ನೆನಪು ಮಾಡಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿ ಅಂತಾರೆ ಬಾಬಾ. ಅಚ್ಚಾ मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ಕೇಳಿದರೂ ಕೇಳದ ಹಾಗೆ ಇದ್ದು ಬಿಡಿ.
ಕೆಟ್ಟದ್ದನ್ನು ಕೇಳಬೇಡಿ, ನೋಡಬೇಡಿ, ಮಾತನಾಡಬೇಡಿ. ದುಃಖ, ಸುಖ, ಮಾನ, ಅಪಮಾನ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು. ದುಃಖ, ಸುಖ, ಮಾನ, ಅಪಮಾನ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು. 2ನೇ ಪಾಯಿಂಟ್. ತಂದೆ ಹೇಳಿದ ಮಾತುಗಳನ್ನು ಎಂದಿಗೂ ಕೇಳಿದರೂ ಕೇಳದ ಹಾಗೆ ಇದ್ದು ತಂದೆಗೆ ಅಗೌರವ ಮಾಡಬಾರದು. ಮಾಯೆಯ ಪೆಟ್ಟಿನಿಂದ ಬಚಾವಾಗಲು ಅಶರೀರಿಯಾಗುವ ಅಭ್ಯಾಸ ಅವಶ್ಯವಾಗಿ ಮಾಡಬೇಕು. ಅಶರೀರಿಯಾಗುವಂತ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು. ವರದಾನ: ತಂದೆಯ ಸಮಾನ ದಯಾಹೃದಯಿಯಾಗಿ ಎಲ್ಲರಿಗೂ ಕ್ಷಮೆ ಮಾಡಿ ಸ್ನೇಹವನ್ನು ಕೊಡುವಂತಹ ಮಾಸ್ಟರ್ ದಾತ ಆಗಿರಿ. ತಂದೆ ಸಮಾನ ದಯಾಹೃದಯಾಗಿ ಎಲ್ಲರಿಗೂ ಕ್ಷಮೆ ಮಾಡಿ ಸ್ನೇಹವನ್ನು ಕೊಡುವಂತ ಮಾಸ್ಟರ್ ದಾತ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಯಾವ ರೀತಿ ಬಾಬಾರವರನ್ನ ದಯಾಹೃದಯಿ, ಮೆರ್ಸಿಫುಲ್ ಅಂತ ಮಹಿಮೆ ಮಾಡ್ತಾರೆ, ಹಾಗೆ ತಾವು ಮಕ್ಕಳು ಕೂಡ ಮಾಸ್ಟರ್ ದಯಾಹೃದಯಿ ಆಗಿದ್ದೀರಿ. जो रहम दिल है वही ಕಲ್ಯಾಣ ಕರ್ ಸಕ್ತೆ ಹೈ. ಯಾರು ರೆಹಮ್ ದಿಲ್ ಇರ್ತಾರೋ ಅವರೇ ಏನ್ ಮಾಡಬಲ್ಲರು? ಕಲ್ಯಾಣವನ್ನ ಮಾಡಬಲ್ಲರು. ಅಕಲ್ಯಾಣ ಮಾಡೋರು ಎಂದಿಗೂ ಕ್ಷಮೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಅವರು ಮಾಸ್ಟರ್ ಸ್ನೇಹದ ಸಾಗರ ಆಗಿರ್ತಾರೆ. ಯಾರು? ರೆಹಮ್ ದಿಲ್ ಇರೋರು, ದಯಾಹೃದಯಗಳು ಮಾಸ್ಟರ್ ಸ್ನೇಹದ ಸಾಗರ ಆಗಿರ್ತಾರೆ. ಬಾಬಾ ಹೇಳ್ತಾರೆ, ಉನ್ಕೆ ಪಾಸ್, ಅವರ ಬಳಿ ಸ್ನೇಹದ ಹೊರತಾಗಿ ಬೇರೆ ಏನೂ ಇರುವುದಿಲ್ಲ. ಯಾರು ದಯಾಹೃದಯ ಇರ್ತಾರೆ ಅವ್ರ ಬಳಿ ಸ್ನೇಹ ಇರುತ್ತೆ. ವರ್ತಮಾನ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಸಂಪತ್ತಿ ಸೇ ಬಿ ಜಾದಾ. ಇವತ್ತಿನ ವರ್ತಮಾನ ಸಮಯದಲ್ಲಿ ಹೇಗಿದೆ ಅಂದ್ರೆ, ಸಂಪತ್ತಿಗಿಂತ ಹೆಚ್ಚು ಯಾವುದು ಇಷ್ಟಪಡ್ತಾರೆ, ಯಾವುದ್ರ ಅವಶ್ಯಕತೆ ಇದೆ? ಸಂಪತ್ತಿಗಿಂತ ಹೆಚ್ಚು ಸತ್ಯ ಸ್ನೇಹದ ಅವಶ್ಯಕತೆ ಇದೆ. ಆದ್ರಿಂದ ಮಾಸ್ಟರ್ ದಾತ ಆಗಿ ಎಲ್ಲರಿಗೂ ಏನ್ ಕೊಡ್ರಿ? ಸ್ನೇಹವನ್ನ ಕೊಡ್ರಿ. ನಿಮ್ಮ ಬಳಿ ಬಂದವ್ರಿಗೆ ಯಾರು ಖಾಲಿ ಕೈಯಲ್ಲಿ ಹೋಗಬಾರದು. ಸ್ಲೋಗನ್: ತೀವ್ರ ಪುರುಷಾರ್ಥಿ ಆಗುವ ಬಯಕೆ ಇದ್ದರೆ ಎಲ್ಲಿ ಬಯಕೆ ಇರುತ್ತದೆ ಅಲ್ಲಿ, ಅಥವಾ ಯಾವ ವಿಚಾರ ಇರುತ್ತೆ, ಯಾವ ಮನಸ್ಸಿರುತ್ತೋ ಅಲ್ಲಿ ದಾರಿ ಸಿಕ್ಕಿ ಬಿಡುತ್ತದೆ. ಅಥವಾ ತೀವ್ರ ಪುರುಷಾರ್ಥ ಮಾಡುವ ಮನಸ್ಸಿದ್ದರೆ ಎಲ್ಲಿ ಮನಸ್ಸಿರುತ್ತದೋ ಅಲ್ಲಿ ಮಾರ್ಗ ಸಿಕ್ಕಿ ಬಿಡುತ್ತದೆ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ಓಂ ಶಾಂತಿ. ಇವತ್ತು 30ನೇ ತಾರೀಕು ಬಾಬಾರವರ ಮಿಲನ. ಇವತ್ತು ಹಳೆ ವರ್ಷದ ಬೀಳ್ಕೊಡುಗೆ ದಿನ. ಇವತ್ತು